ಶ್ರೀಮದ್ಭಾಗವತೆ ಮಹಾಪುರಾಣೆ ಅದ್ಯ ಕಥಾ ಪ್ರಾರಂಭೆ ಸತಿ ಯತ್ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದ. ಶುಕಾಚಾರ್ಯರು ಪರೀಕ್ಷಿತನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ, ಮನುಷ್ಯ ನರಕವನ್ನು ಹೊಂದಬಾರದು ಅಂತಾದರೆ ಏನು ಮಾಡಬೇಕು? ಭಗವಂತನ ನಾಮಸ್ಮರಣೆಯಿಂದ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಭಗವಂತನ ನಾಮಸ್ಮರಣೆಯಲ್ಲಿ ಅಂತಹ ಅದ್ಭುತವಾದ ಶಕ್ತಿ ಇದೆ. ಆದರೆ ಅದನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ, ಪೂರ್ಣವಾದಂತಹ ಪ್ರಪತ್ತಿ ಶರಣಾಗತಿಯಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡಿದ್ದೇ ಆದರೆ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಯಮಭಟರನ್ನು ನೋಡುವ ಅಗತ್ಯ ಇಲ್ಲ, ಯಮ ಪಟ್ಟಣಕ್ಕೆ ಹೋಗುವ ಅಗತ್ಯ ಇಲ್ಲ, ನರಕಗಳನ್ನು ಅನುಭವಿಸುವ ಕಾರಣವಿಲ್ಲ. ಅಷ್ಟು ಆ ಭಗವನ್ನಾಮದ ಮಹಿಮೆ ಇದೆ ಅಂತನ್ನುವುದನ್ನು ಅಜಾಮಿಳರ ಉಪಾಖ್ಯಾನದ ಮೂಲಕ ನಮಗೆ ತಿಳಿಸಿಕೊಡ್ತಾರೆ. ಶುಕಾಚಾರ್ಯರು ಮತ್ತೆ ಮುಂದೆ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಚೇತಸರು ತಪಸ್ಸಿಗೆ ಹೋಗಿರ್ತಾರೆ, ನಿಮಗೆ ಗೊತ್ತು. 4ನೆಯ ಸ್ಕಂಧದಲ್ಲಿ ಆ ಕಥೆಯನ್ನು ಕೇಳಿದ್ದೀರಿ. ಪ್ರಚೇತಸರು ತಪಸ್ಸು ಮಾಡಿ ಹೊರಗೆ ಬಂದಾಗ ಎಲ್ಲ ಕಡೆಗೆ ಗಿಡ ಮರಗಳು ಬೆಳೆದಿರುತ್ತೆ, ಅದನ್ನು ಸುಡುತ್ತಾರೆ. ಬ್ರಹ್ಮದೇವರು ಬಂದು ಬೇಡ ಅಂತಾರೆ. ಮಾರಿಷ ಎಂಬಂತಹ ಆ ಗಿಡ ಮರಗಳ ಪುತ್ರಿ, ಅವಳ ಸಾಕು ಮಗಳು ಕಂಡು ಮತ್ತು ಪ್ರಮ್ಲೋಚೆಯರ ಮಗಳು ಮಾರಿಷ, ಅವಳ ಜೊತೆಗೆ ಪ್ರಚೇತಸರ ವಿವಾಹವಾಗತ್ತೆ. ಆ ಪ್ರಚೇತಸರಲ್ಲಿ ದಕ್ಷ ಪ್ರಜಾಪತಿ, ಹಿಂದೆ ಬ್ರಹ್ಮದೇವರ ಅಂಗುಷ್ಠದಿಂದ ಹುಟ್ಟಿದಂತಹ ದಕ್ಷ ಪ್ರಜಾಪತಿ ರುದ್ರದೇವರ ಅವಮಾನ ಮಾಡಿದ್ದಕ್ಕಾಗಿ ಆ ಒಂದು ಪಾಪದಿಂದಾಗಿ, ಅಪರಾಧದಿಂದಾಗಿ ಮತ್ತೆ ಚಾಕ್ಷುಷ ಮನ್ವಂತರದಲ್ಲಿ ದಕ್ಷ ಪ್ರಜಾಪತಿ ಪ್ರಚೇತಸರ ಮಗನಾಗಿ ಹುಟ್ಟುತ್ತಾನೆ. ಆ ದಕ್ಷ ಪ್ರಜಾಪತಿ ಅವನು ಪ್ರಜಾ ಸೃಷ್ಟಿಯನ್ನು ಮಾಡಬೇಕು ಅಂತ ತಂದೆ ಹೇಳಿದ್ದಕ್ಕಾಗಿ ತಪಸ್ಸು ಮಾಡೋದಕ್ಕೆ ಹೊರಟ. ತಪಸ್ಸು ಮಾಡಬೇಕು ಅನ್ನುವುದಕ್ಕಾಗಿ ವಿಂಧ್ಯ ಪರ್ವತದ ಕೆಳಗೆ ಅಘಮರ್ಷಣ ಅನ್ನುವಂತಹ ತೀರ್ಥ, ಆ ಅಘಮರ್ಷಣ ತೀರ್ಥಕ್ಕೆ ಹೋಗಿ ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅಸ್ತೌಷೀತ್ ಹಂಸಗುಹ್ಯೇನ ಭಗವಂತ ಮಧೋಕ್ಷಜಂ ತುಭ್ಯಂ ತದಭಿಧಾಸ್ಯಾಮಿ ಕಸ್ಯಾಸ್ತುಷ್ಯತ್ ಯತೋ ಹರಿಹಿ. ಬಹಳ ಸುಂದರವಾದಂತಹ ಸ್ತೋತ್ರ, ಹಂಸಗುಹ್ಯ ಎಂಬಂತಹ ಸ್ತೋತ್ರ. ಆ ದಕ್ಷ ಪ್ರಜಾಪತಿ ಹಂಸಗುಹ್ಯ ಸ್ತೋತ್ರದ ಮೂಲಕ ಆ ಭಗವಂತನ ಸ್ತೋತ್ರವನ್ನು ಮಾಡ್ತಾನೆ. ಹಂಸಗುಹ್ಯ ಸ್ತೋತ್ರ ಬಹಳ ಸುಂದರವಾದದ್ದು. ಶ್ರೀಮದಾಚಾರ್ಯರು ಈ ಸ್ತೋತ್ರದ ಪ್ರಾಯ ಎಲ್ಲ ಶ್ಲೋಕಗಳಿಗೂ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಂದರೆ ಆ ಸ್ತೋತ್ರ ಎಷ್ಟು ಕಠಿಣವಾದದ್ದು ಅನ್ನೋದು ನಮಗೆ ಅರ್ಥ ಆಗತ್ತೆ. ಅಂತಹ ಹಂಸಗುಹ್ಯ ಸ್ತೋತ್ರ ಪ್ರಾರಂಭವನ್ನು ಮಾಡ್ತಾನೆ. ನಮಃ ಪರಾಯ ಅವೈತಿಥಾನುಭೂತಯೇ ಗುಣತ್ರಯಾಭಾಸ ನಿಮಿತ್ತ ಬಂಧವೆ ಅದೃಷ್ಟಧಾಮ್ನೆ ಗುಣತತ್ವಬುದ್ಧಿಭಿಃ ನಿವೃತ್ತಮಾನಾವಧಯೇ ಸ್ವಯಂಭುವೇ. ಭಗವಂತನಿಗೆ ನಮಸ್ಕಾರ. ಯಾರ ಮಾರ್ಗವನ್ನು ನಾವೆಲ್ಲರೂ ತಿಳಿಯೋದಕ್ಕೆ ಸಾಧ್ಯವಿಲ್ಲ, ಯಾರ ಮನೆ ಎಲ್ಲಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ, ಭಗವಂತ ಎಲ್ಲಿ, ಯಾರಲ್ಲಿ, ಯಾವ ರೀತಿಯಾಗಿ ಸನ್ನಿಹಿತನಾಗಿದ್ದಾನೆ ಅನ್ನುವುದು ಅರ್ಥವಾಗುವುದಿಲ್ಲ. ಅಂತಹ ಭಗವಂತನಿಗೆ ನಮಸ್ಕಾರ. ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯುಃ ಸಖಾವಸನ್ ಸಂಬಸತಃ ಪುರೇಸ್ಮಿನ್ ಗುಣೋ ಯಥಾ ಗುಣಿನೋ ವ್ಯಕ್ತದೃಷ್ಟಿಃ ತಸ್ಮೈ ಮಹೇಶಾಯ ನಮಸ್ಕರೋಮಿ. ಆ ಭಗವಂತನ ಬಗ್ಗೆ ಹೇಳ್ತಾರೆ ದಕ್ಷ. ಭಗವಂತ ಜೀವ ಇಬ್ಬರೂ ಒಂದೇ ದೇಹದಲ್ಲಿ ಇದ್ದಾರೆ. ಭಗವಂತ ನಮ್ಮೆಲ್ಲರಿಗೂ ಗೆಳೆಯ, ನಮ್ಮೆಲ್ಲರಿಗೂ ಸಖ, ಅವಿಜ್ಞಾತ ಸಖ ಭಗವಂತ ನಮ್ಮ ದೇಹದಲ್ಲಿ ಇದ್ದಾನೆ. ಅಷ್ಟಿದ್ದು ಸಂಬಸತ ಪುರೇಸ್ಮಿನ್, ಒಂದೇ ಊರಿನಲ್ಲಿ ಒಂದೇ ಮನೆಯಲ್ಲಿ ಇಬ್ಬರು ಇದ್ದರೂ ಕೂಡ ಅವನು ಮಾಡುವ ಉಪಕಾರವನ್ನು ಇವನು ತಿಳ್ಕೊಳ್ಳೋದೇ ಇಲ್ಲ, ಗೊತ್ತೇ ಆಗೋದಿಲ್ಲ ಈ ಜೀವನಿಗೆ. ಅಷ್ಟು ಉಪಕಾರವನ್ನು ದೇವರು ಮಾಡ್ತಾನೆ. ಗುಣೋ ಯಥಾ ಗುಣಿನೋ ವ್ಯಕ್ತದೃಷ್ಟಿ. ಬಹಳ ಸುಂದರವಾದ ದೃಷ್ಟಾಂತವನ್ನು ಕೊಡ್ತಾರೆ. ಒಬ್ಬ ಸೇವಕ ಇರ್ತಾನೆ. ಆ ಸೇವಕನಿಗೆ ರಾಜ ತುಂಬ ಉಪಕಾರ ಮಾಡಿರ್ತಾನೆ. ಆದರೆ ಸೇವಕನಿಗೆ ಅದು ಅರ್ಥ ಆಗೋದಿಲ್ಲ. ಯಾಕೆ ಅಂದರೆ ಎದುರಿಗೆ ಬಂದು ಅವನು ಉಪಕಾರ ಮಾಡ್ತಾ ಇರೋದಿಲ್ಲ. ಆ ಸೇವಕನಿಗೆ ಮನೆ ಕೊಟ್ಟಿರ್ತಾನೆ, ಹೊಟ್ಟೆ ಬಟ್ಟೆ ಕೊಟ್ಟಿರ್ತಾನೆ, ಅವನಿಗೇನೇನು ಬೇಕೋ ಎಲ್ಲ ಅನುಕೂಲತೆಗಳನ್ನು ಮಾಡಿ ಕೊಟ್ಟಿರ್ತಾನೆ, ಎಲ್ಲ ಮಾಡಿರ್ತಾನೆ ರಾಜ. ಆದರೆ ಮಾಡಿದವರು ಯಾರೋ ಎದುರಿಗಿದ್ದ ಅವನ ಅನುಚರರು ಮಾಡಿರ್ತಾರೆ. ಹಾಗಾಗಿ ಆ ಸೇವಕನಿಗೆ ಏನು ಅನಿಸತ್ತೆ, ರಾಜ ನಮಗೇನು ಉಪಕಾರವನ್ನೇ ಮಾಡ್ತಾ ಇಲ್ಲ,
ರಾಜ ನಮಗೇನು ಹೆಲ್ಪ್ ಮಾಡಲ್ಲ ಅಂತಲೇ ಅವನ ಮನಸ್ಸಿನಲ್ಲಿ ಇರುತ್ತೆ. ಮಕ್ಕಳು ತಾಯಿ ಎಷ್ಟು ಉಪಕಾರ ಮಾಡ್ತಾಳೆ, ಬೇಕಾದಷ್ಟು ಉಪಕಾರವನ್ನು ಮಾಡ್ತಾ ಇರ್ತಾಳೆ. ಬೆಳಗ್ಗೆಯಿಂದ ರಾತ್ರಿಯವರೆಗೆ ತಾಯಿಯ ಉಪಕಾರವನ್ನು, ತಂದೆ ತಾಯಿಗಳ ಉಪಕಾರವನ್ನು ಮಕ್ಕಳು ಪಡಿತಾ ಇರ್ತಾರೆ. ಆದರೂ ಮಕ್ಕಳಿಗೆ ಹೋಗಿ ಕೇಳಿ, ಅಮ್ಮ ನೀ ನನಗೇನೂ ಮಾಡೋದೇ ಇಲ್ಲ, ನನಗೆ ಪ್ರೀತಿಯನ್ನೇ ಮಾಡಲ್ಲ, ನನಗೇನೂ ಕೊಡಿಸೋದೇ ಇಲ್ಲ ಅಂತ ಮಕ್ಕಳು ಹಠ ಮಾಡ್ತಾರೆ. ಏನೂ ಕೊಡಿಸೋದಿಲ್ಲ ಅಂದರೆ ಮಕ್ಕಳಿಗೆ ಏನಾದರೂ ಹೊಸದು ಕೊಡಿಸಿದರೇನೇ ಕೊಡಿಸಿದ ಹಾಗೆ ಲೆಕ್ಕ ಅವರಿಗೆ. ನೀವು ಬೆಳಗ್ಗೆಯಿಂದ ಅಡುಗೆ ಮಾಡಿ ಊಟಕ್ಕೆ ಹಾಕಿ ಬಡಿಸಿ ಅವರ ಶಾಲೆಗೆ ಕಳಿಸಿ ಅವರಿಗೆ ಏನು ಬೇಕೋ ಎಲ್ಲ ಅದು ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಏನಾದರೂ ಹೊಸದು ತಂದು ಕೊಟ್ಟರೆ ಹಾಗಿದ್ದರೆ ಏನೋ ಉಪಕಾರ ಮಾಡಿದ್ದಾರೆ. ಹಾಗೆ ನಾವೆಲ್ಲ ದೇವರ ಬಗ್ಗೆ ಹಾಗೆ ಅನ್ಕೋತೇವೆ. ಏನು ಮಾಡಿದ್ದಾನೆ ಇವತ್ತೇನಾದರೂ ದೇವರು ನಿಂಗೆ ಉಪಕಾರ ಮಾಡಿದ್ದಾನೆ? ಏನು ಮಾಡಿದ್ದಾನೆ? ಏನು ಮಾಡಿಲ್ಲ. ಬೆಳಿಗ್ಗೆ ಎದ್ವಿ, ಸ್ನಾನ ನಮ್ಮಷ್ಟಕ್ಕೆ ನಾವು ಸ್ನಾನ ಮಾಡಿದ್ವಿ, ಬಂದ್ವಿ, ಕೂತ್ವಿ, ಉಪನ್ಯಾಸ ಕೇಳಿದ್ವಿ, ಹೊರಟ್ವಿ. ದೇವರೇನು ಉಪಕಾರ ಮಾಡಿದ್ದಾನೆ ಇವತ್ತು? ಗೊತ್ತೇ ಇಲ್ಲ ನಮಗೆ. ಏನೋ ಬಹಳ ಕಷ್ಟ ಬಂದಿತ್ತು, ದೇವರನ್ನು ಬೇಡ್ಕೊಂಡ್ವಿ, ವರ ಕೊಟ್ಟ, ದೇವರು ಉಪಕಾರ ಮಾಡಿದ ಅಂತಂತೇವೆ. ಎಷ್ಟು ಸುಂದರವಾದ ಭಾಗವತ ಹೇಳುತ್ತೆ, ಗುಣೋ ಯಥಾ ಗುಣಿನೋ ಅವ್ಯಕ್ತ ದೃಷ್ಟಿ. ದೇವರು ಮಾಡುವ ಉಪಕಾರ ಗೊತ್ತೇ ಆಗೋದಿಲ್ಲ, ಗೊತ್ತೇ ಆಗೋದಿಲ್ಲ. ಅಷ್ಟು ಉಪಕಾರವನ್ನು ನಿರಂತರವಾಗಿ ದೇವರು ಮಾಡ್ತಾ ಇದ್ದರೂ ಕೂಡ ದೇವರು ನಮಗೇನು ಮಾಡ್ಯಾನ್ರಿ ಅಂತೆ ಅಂತೇವೆ. ನಾವು ಅಂತೆ ಅಂತೇವೆ. ದೇವರ ಉಪಕಾರ ಏನು, ಎಷ್ಟು ಯೋಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕೇಳಿದ್ದೀರಿ, ಪಂಚಮ ಸ್ಕಂದ, ಚತುರ್ಥ ಸ್ಕಂದ, ದ್ವಿತೀಯ, ತೃತೀಯ ಎಲ್ಲ ಕಡೆಗೆ ದೇವರ ಮಹಿಮೆಯನ್ನು ಕೇಳಿದ್ದೀರಿ. ಎಷ್ಟು ಉಪಕಾರವನ್ನು ದೇವರು ಮಾಡಿದ್ದಾನೆ. ಅನಂತ ಅನಂತ ಉಪಕಾರವನ್ನು ಪ್ರತೀಕ್ಷಣ ದೇವರು ಮಾಡ್ತಾನೆ. ನಯಸ್ಯ ಸಖ್ಯಂ ಪರುಷೋ ವೇತ್ತಿ ಸಖ್ಯು ವಸನ್ ಸಂವಸತಃ ಪುರೇಸ್ಮಿನ್. ಇದೇ ದೇಹದಲ್ಲಿ ಇದ್ದು ಉಪಕಾರವನ್ನು ಮಾಡ್ತಾನೆ. ವೈಕುಂಠದಲ್ಲಿರುವ ನಾರಾಯಣ ಉಪಕಾರ ಮಾಡಿದ, ಅಥವಾ ಇಲ್ಲಿ ಪ್ರತಿಮೆಯಲ್ಲಿರುವ ನರಸಿಂಹದೇವರು ಉಪಕಾರ ಮಾಡಿದರು, ಇದೆಲ್ಲ ಬೇಡಿ, ಇದೆಲ್ಲ ಬಿಡಿ. ನಿಮ್ಮ ಒಳಗೇ ಇದ್ದು ದೇವರು ಉಪಕಾರವನ್ನು ಮಾಡ್ತಾನೆ. ಅಷ್ಟು ಅನಂತ ಉಪಕಾರವನ್ನು ದೇವರು ಮಾಡಿದರೂ ಕೂಡ ನಾವು ಅವನ ಉಪಕಾರ ಗೊತ್ತೇ ಆಗೋದಿಲ್ಲ, ಗೊತ್ತೇ ಆಗೋದಿಲ್ಲ. ಅವ್ಯಕ್ತ ದೃಷ್ಟಿ, ಅವನೇನು ಮಾಡ್ತಾನೆ ಅನ್ನೋದು ನಮಗೆ ಅರ್ಥ ಆಗೋದಿಲ್ಲ. ಒಬ್ಬ ಮನುಷ್ಯನ ದೇಹದಲ್ಲಿ ಒಂದು ಸೆಕೆಂಡಿಗೆ ಎಷ್ಟು ಕೆಮಿಕಲ್ ರಿಯಾಕ್ಷನ್ಸ್ ಆಗತ್ತೆ ಗೊತ್ತಾ? ಒಂದೇ ಒಂದು ಸೆಕೆಂಡಿಗೆ ನಮ್ಮ ಸೆಲ್ಗಳಲ್ಲಿ ಎಷ್ಟು ಕೆಮಿಕಲ್ ರಿಯಾಕ್ಷನ್ಸ್ ಆಗತ್ತೆ ಅಂದರೆ 32 ಬರೆದು ಅದರ ಮುಂದೆ 20 ಸೊನ್ನೆಗಳನ್ನು ಹಾಕಿದರೆ ಎಷ್ಟಾಗತ್ತೋ ಅಷ್ಟು ರಿಯಾಕ್ಷನ್ನು ಒಂದು ಸೆಕೆಂಡಿಗೆ ಆಗತ್ತೆ. ಒಂದೇ ಒಂದು ಸೆಕೆಂಡಿನಲ್ಲಿ ಅಷ್ಟು ರಿಯಾಕ್ಷನ್ಸ್ಗಳು ನಮ್ಮ ದೇಹದಲ್ಲಿ ಭಗವಂತ ಮಾಡ್ತಾನೆ. ಅವ್ಯಕ್ತ ದೃಷ್ಟಿ. ನಮಗೇನು ಗೊತ್ತಾಗ್ತಾ ಇದೆಯಾ? ಕೆಮಿಕಲ್ ರಿಯಾಕ್ಷನ್ಸ್ ಆಗೋದು ಏನಾದರೂ ಫೀಲ್ ಆಗ್ತಾ ಇದೆಯಾ? ಇಲ್ಲ. ನಮ್ಮ ಹೃದಯ, ನಮ್ಮ ಲಂಗ್ಸು, ರಕ್ತ ಸಂಚಾರ, ನಿರಂತರವಾಗಿ ರಕ್ತ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಒಳಗಡೆ ರಕ್ತ ಸಂಚಾರ ಆಗ್ತಾ ಇರುತ್ತೆ, ಉಸಿರಾಟ ಆಡ್ತಾ ಇರ್ತೇವೆ, ಆಕ್ಸಿಜನ್ ಬರ್ತಾ ಇರುತ್ತೆ. ಒಂದು ನಿಮಿಷದಲ್ಲಿ ನಮ್ಮ ರಕ್ತ ನಮ್ಮ ಇಡೀ ದೇಹವನ್ನು ಸುತ್ತಾಡಿಕೊಂಡು ಬಂದರೆ 60,000 ಮೈಲು ಪ್ರಯಾಣ ಮಾಡಿದಂತೆ ಆಗುತ್ತೆ. ಇಷ್ಟೆಲ್ಲ ಪ್ರತಿ ಕ್ಷಣಕ್ಕೆ 25 ಲಕ್ಷ ಹೊಸ ಬ್ಲಡ್ ಸೆಲ್ಸ್ಗಳು ಉತ್ಪನ್ನ ಆಗತ್ತೆ ದೇಹದಲ್ಲಿ. ಇದೆಲ್ಲ ಯಾರು ಮಾಡೋರು? ಅವ್ಯಕ್ತ ದೃಷ್ಟಿ. ಎಲ್ಲಿದ್ದಾನಿವನು? ಅಲ್ಲೆಲ್ಲೋ ಇಲ್ಲ, ನಮ್ಮ ಪಕ್ಕನೇ ಕೂತಿದ್ದಾನೆ. ನಮ್ಮ ಪಕ್ಕನೇ ಕೂತು ಇಷ್ಟೆಲ್ಲ ಮಾಡ್ತಾನೆ. ದೇವ್ರೇನು ಮಾಡಲಿಲ್ಲ ಬಿಡ್ರಿ, ನಾವೆಷ್ಟು ಬೇಡ್ಕೊಂಡ್ವಿ, ಏನು ಮಾಡಿದ್ರಿ, ಯಾಕೋ ದೇವ್ರ ಕೈ ಕೊಟ್ಟ ಅಂತನೇ ಅಂತೇವೆ ನಾವು. ಎಷ್ಟು ಚೆನ್ನಾಗಿದೆ ನೋಡಿ. ಅವ್ಯಕ್ತ ದೃಷ್ಟಿ. ಗುಣೋ ಯಥಾ ಗುಣಿನೋ ವ್ಯಕ್ತ ದೃಷ್ಟಿ ತಸ್ಮೈ ಮಹೇಶಾಯ ನಮಸ್ಕರೋಮಿ. ಅಂತಹ ಭಗವಂತನಿಗೆ ನಮಸ್ಕಾರ. ದೇಹೋಸವೋಕ್ಷಾಮನವೋ ಭೂತ ಮಾತ್ರ ನಾತ್ಮಾನಮನ್ಯಂಚ ವಿದುಃ ಪರಂ ಯತ್. ದೇಹಾಭಿಮಾನಿಗಳಾದಂತಹ ಕುಬೇರ, ಪ್ರಾಣಕ್ಕೆ ಅಭಿಮಾನಿಯಾದ ಮರುತ್ತರು, ಇಂದ್ರಿಯಾಭಿಮಾನಿಗಳಾದ ಇಂದ್ರಾದಿ ದೇವತೆಗಳು, ಮನೋಭಿಮಾನಿಯಾದ ರುದ್ರದೇವರು, ಪಂಚಭೂತಗಳಿಗೆ ಅಭಿಮಾನಿಗಳಾದ ಪೃಥಿವ್ಯಾದಿಗಳು, ಇವರೆಲ್ಲರೂ ಕೂಡ ತಮ್ಮನ್ನೇ ತಾವು ಪೂರ್ಣವಾಗಿ ತಿಳಿದಿಲ್ಲ, ಜಗತ್ತನ್ನೇ ಪೂರ್ಣವಾಗಿ ತಿಳಿದಿಲ್ಲ. ಇನ್ನೇನು ದೇವರನ್ನು ತಿಳಿತಾರೆ? ಇಡೀ ಜಗತ್ತನ್ನು ಚೆನ್ನಾಗಿ ತಿಳಿದವರು ಅಂದರೆ ಪುಮಾನ್ ಬ್ರಹ್ಮದೇವರೊಬ್ಬರೇ. ಆ ಬ್ರಹ್ಮದೇವರು ಕೂಡ ದೇವರನ್ನು ಪೂರ್ಣವಾಗಿ ತಿಳಿದಿಲ್ಲ. ಅಂತಹ ನಿನ್ನ ಮಹಿಮೆ ಇದೆ. ಹಾಗಾಗಿ ಭಗವಂತ ನಿನಗೆ ನಮಸ್ಕಾರ. ದೇವರ ಸ್ವಾತಂತ್ರ್ಯ ತಿಳಿಯಬೇಕಾ ನಿಮಗೆ? ದೇವರ ಸ್ವಾತಂತ್ರ್ಯ ಏನಾದರೂ ಅರ್ಥ ಮಾಡಿಕೊಳ್ಬೇಕಾ? ಇದೆಯಾ? ಒಂದು ಡೆಮೋ ಕೊಳ್ಳ ಅಂತ ಕೇಳ್ತಾರೆ.
ಒಂದು ಡೆಮೋ ಕೊಡ್ಲಾ? ದೇವರ ಸ್ವಾತಂತ್ರ್ಯ ನಿಮಗೆ ಅರ್ಥ ಆಗಬೇಕು. ನಾವು ಅಸ್ವತಂತ್ರರು, ದೇವರು ಸ್ವತಂತ್ರ. ಒಂದು ಡೆಮೋ ಕೊಡ್ತೇನೆ. ಏನು? ಏನಿಲ್ಲ, ನಿದ್ದೆ ಮಾಡಿ. ಗಾಢವಾದ ನಿದ್ದೆ. ಗಾಢವಾದ ನಿದ್ದೆಯಲ್ಲಿ ನಿಮ್ಮ ಉಸಿರಾಟ ನಿಂತಿರತ್ತಾ? ನಿಂತಿರಲ್ಲ, ನಡೀತಾ ಇರುತ್ತೆ. ನಿಮ್ಮ ದೇಹದಲ್ಲಿ ಆಗಬೇಕಾದ ಕ್ರಿಯೆಗಳು ನಿಂತಿರತ್ತಾ? ನಿಂತಿರಲ್ಲ, ನಡೀತಾ ಇರುತ್ತೆ. ಯಾರು ಮಾಡ್ತಾರೆ? ನೀನೇ ಸ್ವತಂತ್ರನಾಗಿದ್ದರೆ ನೀನು ಮಲಗಿಕೊಂಡಾಗ ಉಸಿರಾಟ ಆಡೋದು ನಿಲ್ಲಬೇಕಾಗಿತ್ತು. ಯಾಕೆಂದರೆ ನೀನೇ ತಾನೇ ಮಾಡೋನು. ನಾನು ಉಸಿರಾಟ ಆಡ್ತೇನೆ ಅಂತನ್ನುವ ಅಹಂಕಾರ ನಿನಗಿದೆಯಲ್ಲಪ್ಪ, ಮಲ್ಕೊಂಡು ನೋಡು, ಮಲಗಿಕೊಂಡು ನೋಡು. ಯದೋಪರಾಮೋ ಮನಸಃ. ಬಹಳ ಸುಂದರವಾಗಿ ಹೇಳ. ಕನಸು ಬೀಳತ್ತೆ, ಕನಸು ಬೀಳತ್ತೆ. ಕನಸಿನಲ್ಲಿ ನಿನಗೆ ಸ್ವಾತಂತ್ರ್ಯ ಇದೆಯಾ? ಮಲ್ಕೋತೇನೆ, ಇವತ್ತು ಭಾಳ ಚೆನ್ನಾಗಿ ಕನಸು ಬೀಳಬೇಕು ಅಂತ ಹೇಳಿ ಮಲ್ಕೋತೀಯ, ಬೀಳತ್ತಾ? ಇವತ್ತೊಂದು ಒಳ್ಳೆ ಕನಸು ಬಿದ್ದಿರತ್ತೆ, ಮಾರನೇ ದಿನ ಮಲ್ಕೋಬೇಕಾದ್ರೆ ಆ ಕನಸು ಕಂಟಿನ್ಯೂ ಆಗಲಿ ಅಂತ ಬೇಡ್ಕೊಂಡು ಮಲ್ಕೋತೀಯ, ಆಗತ್ತಾ? ಏನಿದೆ ನಿನ್ನ ಕೈಯಲ್ಲಿ? ಏನಿದೆ ನಿನ್ನ ಕೈಯಲ್ಲಿ? ಮನುಷ್ಯ ನಿದ್ದೆಯಲ್ಲಿ ಇರುವಷ್ಟು ಅಸ್ವತಂತ್ರ ಯಾವಾಗಲೂ ಇಲ್ಲ. ಬಸ್ಸಲ್ಲಿ ಕೂತಿರ್ತಾನೆ, ಜೋರು ನಿದ್ದೆ ಬರುತ್ತೆ, ಥಪ್ಪಂತ ಹೊತ್ಕೊಂಡು ಪಕ್ಕದವ್ರ ಮೇಲೆ ಬೀಳ್ತಾನೆ. ಅಷ್ಟು ಕಂಟ್ರೋಲ್ ಇರೋದಿಲ್ಲ ಮನುಷ್ಯನಿಗೆ ನಿದ್ದೆಯಲ್ಲಿ. ಹಾಗಾದರೆ ಯಾರು ಮಾಡಿದರು? ನೀನು ಸ್ವತಂತ್ರ ಅನ್ಕೊಳ್ಳೋದಾದರೆ ಕೂಡಬೇಕಾಗಿತ್ತು ಹೀಗೆ ನಿದ್ದೆಯಲ್ಲಿ, ಆಗತ್ತಾ? ಪ್ರವಚನ ಕೂತಾಗ ಥಪ್ಪಂತ ಹೀಗೆ ತಲೆ ಬಿದ್ದು ಕೆಳಗೆ ಬೀಳೋರು ಇದ್ದಾರೆ. ಯಾಕೆ? ಅಸ್ವತಂತ್ರರು. ಸ್ವತಂತ್ರನಾಗಿದ್ದರೆ ನಿನ್ನ ಕಂಟ್ರೋಲ್ ನಿನಗಿರಬೇಕಾಗಿತ್ತು. ಹಾಗಾಗಿ ಮನುಷ್ಯ ಅಸ್ವತಂತ್ರ ಅಂತ ತಿಳಿಯಬೇಕಾದರೆ ಅವನ ನಿದ್ದೆಯನ್ನು ನೋಡು. ಮನೀಷಿಣೋಂತರ ಹೃದಯ ಸನ್ನಿವೇಶಿತಂ ಸ್ವಶಕ್ತಿಭಿರ್ನವಭಿಶ್ಚತ್ರಿವೃದ್ಧಿ. ಭಗವಂತನಿಗೆ 9 ಶಕ್ತಿಗಳಿದೆಯಂತೆ. 9 ಶಕ್ತಿಗಳು. ಅದನ್ನು ನಿತ್ಯ ಪೂಜೆಯಲ್ಲಿ ನಾವೆಲ್ಲರೂ ಚಿಂತನೆಯನ್ನು ಮಾಡ್ತೇವೆ. 9 ಶಕ್ತಿಗಳು: ವಿಮಲ, ಉತ್ಕರ್ಷಿಣಿ, ಜ್ಞಾನ, ಕ್ರಿಯಾ, ಯೋಗ, ಪ್ರಹ್ವ, ಸತ್ಯ, ಈಶಾನ, ಅನುಗ್ರಹ. ಹೀಗೆ 9 ಶಕ್ತಿಗಳು ದೇವರದ್ದು. ಇದು ಲಕ್ಷ್ಮೀದೇವಿಯ ರೂಪವೂ ಇದೆ, ಮತ್ತೆ ಲಕ್ಷ್ಮೀದೇವಿಯ ರೂಪವೂ ಇದೆ. ಭಗವಂತನದೇ ಸ್ವಯಂ ರೂಪಗಳಿದು, ಶಕ್ತಿ ರೂಪಗಳು ನಮ್ಮ ದೇಹದಲ್ಲಿ ಇರುತ್ತೆ. 9 ರೂಪಗಳು. ಈ 9 ಮತ್ತೆ ತ್ರಿವೃದ್ಧಿ. ಇದನ್ನು 3 ಪಟ್ಟು ಮಾಡಬೇಕು. ಅಂದರೆ ಜ್ಞಾನ, ಇಚ್ಛಾ, ಕ್ರಿಯಾ. ಜ್ಞಾನ ವಿಮಲ, ಜ್ಞಾನ ಉತ್ಕರ್ಷಿಣಿ, ಜ್ಞಾನ ಕ್ರಿಯಾ. ಹಾಗೆ ಇಚ್ಛಾ ವಿಮಲ, ಇಚ್ಛಾ ಉತ್ಕರ್ಷಿಣಿ, ಮತ್ತು ಕ್ರಿಯಾ ಉತ್ಕರ್ಷಿಣಿ. ಹೀಗೆ 9 × 3 27 ರೂಪಗಳಿಂದ ಭಗವಂತ ನಮ್ಮ ಹೃದಯದಲ್ಲಿ ಇದ್ದಾನೆ. ಅಂತಹ ಭಗವಂತನಿಗೆ ನಮಸ್ಕಾರ. ಹೀಗೆ ಇನ್ನೂ ಅನೇಕ ಸ್ತೋತ್ರಗಳನ್ನು ಮಾಡ್ತಾರೆ. ಭಗವಂತನನ್ನು ಪಾಂಚದಶ ಅಂತ ಹೆಸರು. ದೇವರಿಗೊಂದು ಹೊಸ ಹೆಸರು ನೋಡಿ, ಏನೋ ಪಾಂಚದಶ. ಪಾಂಚದಶ ಅಂತ ಏಕೆ ಕರೀತಾರೆ ದೇವರಿಗೆ? ನಮ್ಮ 10 ಇಂದ್ರಿಯಗಳು. ಆ 10 ಇಂದ್ರಿಯಗಳು 5 ಅದರ ಜೊತೆಗೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ. ಈ 15ಕ್ಕೆ ರಾಜ ಅನ್ನೋದಕ್ಕಾಗಿ ಅವನನ್ನು ಪಾಂಚದಶ ಎಂಬುದಾಗಿ ಆ ಭಗವಂತನನ್ನು ಕರೀತಾರೆ. ಯೋನುಗ್ರಹಾರ್ಥಂ ಭಜತಾಂ ಪಾದಮೂಲಂ ಅನಾಮರೂಪೋ ಭಗವಾನನಂತಹ ನಾಮಾನಿ ರೂಪಾಣಿ ತಜನ್ಮ ಕರ್ಮಭಿಃ ಭೇಜೇ ಸಮಹ್ಯಂ ಪರಮಃ ಪ್ರಸೀದತಾಂ. ದೇವರ ಅಪಾರವಾದ ಉಪಕಾರ ಅಂತಂತಾನೆ. ನಮ್ಮಂತಹ ಸಾಮಾನ್ಯ ಜನರ ಮೇಲೆ ನಿನ್ನ ಅನುಗ್ರಹ ಎಷ್ಟು ಅಂದರೆ ಅನಾಮರೂಪಭಿಃ. ದೇವರಿಗೆ ಹೆಸರೇ ಇಲ್ಲ, ದೇವರಿಗೆ ರೂಪವೇ ಇಲ್ಲ. ಏನು ಹಾಗಂದರೆ ದೇವರಿಗೆ ಹೆಸರೇ ಇಲ್ಲ ಅಂದರೆ? ದೇವರಿಗೆ ಹೆಸರಿಲ್ಲ ಅಂದ್ರೇನು? ದೇವರನ್ನು ಯಾವತ್ತೂ ನಾವು ನೋಡೇ ಇಲ್ಲ, ದೇವರು ಮಾಡುವ ಕೆಲಸಗಳನ್ನು ನಾವು ನೋಡೇ ಇಲ್ಲ. ಈಗ ಉದಾಹರಣೆಗೆ ದೇವರನ್ನು ಸೃಷ್ಟಿಕರ್ತ ಅಂತ ನಾವು ಕರಿತೇವೆ. ದೇವರು ಮಾಡುವ ಸೃಷ್ಟಿಯನ್ನು ನೋಡಿದ್ದೇವಾ ನಾವು? ನೋಡಿಲ್ಲ. ಹಾಗಾಗಿ ದೇವರು ಸೃಷ್ಟಿಕರ್ತ ಅನ್ನುವುದನ್ನು ಊಹೆ ಮಾಡಲಿಕ್ಕೆ ಬರೋದಿಲ್ಲ. ದೇವರು ಸೃಷ್ಟಿಕರ್ತ ಅನ್ನುವುದನ್ನು ಊಹೆ ಮಾಡಲಿಕ್ಕೆ ಬರೋದಿಲ್ಲ. ದೇವರು ನಾರಾಯಣ. ದೇವರನ್ನು ನಾರಾಯಣ ಅಂತ ಯಾಕೆ ಕರೀತಾರೆ? ಕ್ಷೀರಸಾಗರದಲ್ಲಿ ಭಗವಂತ ಮಲಗಿಕೊಂಡಿದ್ದಾನೆ, ಆದ್ದರಿಂದ ನಾರಾಯಣ ಅಂತ ಅವನಿಗೆ ಹೆಸರಿದೆ. ನಾವೇನು ಕ್ಷೀರಸಾಗರಕ್ಕೆ ಹೋಗಿ ನೋಡಿದ್ದೇವಾ? ಗೊತ್ತಾಗೋದಿಲ್ಲ. ದೇವರು ಶೂನ್ಯ ಅಂತ ದೇವರನ್ನು ಕರೀತಾರೆ. ಆ ಶೂನ್ಯ ನಾಮಕನಾದ ಭಗವಂತನನ್ನು ಎಲ್ಲಿ ನೋಡೋದಕ್ಕಾಗತ್ತೆ? ಆಗೋದೇ ಇಲ್ಲ. ಹಾಗಾಗಿ ದೇವರೇನು ಉಪಾಯ ಮಾಡಿದ ಅಂದರೆ, ನನ್ನ ಈ ಹೆಸರುಗಳನ್ನು, ನಾನು ಮಾಡುವ ಈ ಕರ್ಮಗಳನ್ನು ಸಾಮಾನ್ಯ ಜನ ನೋಡಿ ಅರ್ಥ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಅನ್ನೋದಕ್ಕಾಗಿ ನಮ್ಮಂಥ ಪಾಮರರಿಗಾಗಿ ಭೂಮಿಯಲ್ಲಿ ಅವತಾರವನ್ನು ಮಾಡಿ ಸಣ್ಣ ಸಣ್ಣ ಕೆಲಸವನ್ನು ಮಾಡಿ ತೋರಿಸ್ತಾನಂತೆ.
ದಾಮೋದರ ಹೊಟ್ಟೆಗೆ ಹಗ್ಗ ಕಟ್ಟಿಸಿಕೊಂಡ. ಆಹಾ, ಎಷ್ಟು ಚೆನ್ನಾಗಿದೆ, ನಮಗರ್ಥ ಆಗತ್ತೆ. ನಾರಾಯಣ ಏನು ಸುಮ್ಮನೆ ಹೇಳ್ತಾರೆ, ಓ ದೇವರು ನೀರಿನಲ್ಲಿ ಮಲಗಿದ್ದಾನೆ ಅಂತ ಅನ್ಕೊಳ್ಳೋದಷ್ಟೇ. ಆದರೆ ದಾಮೋದರ, ಗೋಪೀಜನವಲ್ಲಭ, ದೇವಕೀನಂದನ, ನಂದನಂದನ, ಕಂಸನಿಷೂದನ ಇಂಥ ಶಬ್ದಗಳನ್ನು ಆಡಿದಾಗ ಆ ದೇವರ ಕ್ರಿಯೆಗಳು ನಮಗೆ ಅರ್ಥ ಆಗತ್ತೆ ಅನ್ನುವುದಕ್ಕಾಗಿ, ನಮಗಾಗಿ ದೇವರು ನಮಗಾಗಿ ಇಡೀ ದೇವರಿಗೇನ್ರಿ ಕಂಸ ಜರಾಸಂಧ ಇವರನ್ನೆಲ್ಲ ಸಂಹಾರ ಮಾಡೋದಕ್ಕೆ ಎಷ್ಟೊತ್ತು ಬೇಕಾಗಿತ್ತು? ಮೇಲೆ ವೈಕುಂಠದಲ್ಲಿ ಕೂತಿದ್ದ, ಸುಮ್ಮನೆ ಕಣ್ಮುಚ್ಚಿದ್ರೆ ಸಾಕು ಆ 23 ಅಕ್ಷೋಹಿಣಿ ಸೈನ್ಯ 1 ನಿಮಿಷದಲ್ಲಿ ಭಸ್ಮ ಆಗಿ ಹೋಗ್ತದೆ. ಯಾವ ಭೂಭಾರವನ್ನು ಹರಣ ಮಾಡೋದಕ್ಕಾಗಿ ದೇವರು ಮೇಲಿಂದ ಕೆಳಗೆ ಬರಬೇಕಾ? ಏನಗತ್ಯ ಇದೆ ದೇವರಿಗೆ? ಯಾವ ಭೂಭಾರ ಹರಣ ಮಾಡೋದಕ್ಕಾಗಿ ದೇವರು ಬರಬೇಕಾಗಿದೆ? ಏನೂ ಅಗತ್ಯ ಇಲ್ಲ. ಆದರೆ ಬರ್ತಾನೆ. ಯಾಕೆ ಬರ್ತಾನೆ? ಇದೇ ಕಾರಣಕ್ಕಾಗಿ. ನಮ್ಮಂಥವರಿಗೆ ಆ ದೇವರ ಮಹಿಮೆ ಕಣ್ಣಿಗೆ ತೋರಬೇಕು, ನಮಗರ್ಥ ಆಗುವ ಹಾಗೆ, ನಮ್ಮ ಮನಸ್ಸಿಗೆ ನೆಟಕುವ ಹಾಗೆ ನಮಗನಿಸಬೇಕು. ನಮ್ಮ ಮನಸ್ಸಿಗೆ ನೆಟಕುವ ಹಾಗೆ ಆ ಭಗವಂತನ ಕ್ರಿಯೆಗಳು, ಭಗವಂತನ ಲೀಲೆಗಳನ್ನು ನೋಡಿದರೆ ನಮಗೆ ಆನಂದ ಆಗತ್ತೆ, ನಾವು ಅವನನ್ನು ಉಪಾಸನೆ ಮಾಡೋದಕ್ಕೆ ಅನುಕೂಲ ಆಗತ್ತೆ ಅನ್ನುವುದಕ್ಕಾಗಿ ಭಗವಂತ ಭೂಮಿಗೆ ಬರ್ತಾನೆ. ನಾಮಾನಿ ರೂಪಾಣಿ ತಜನ್ಮ ಕರ್ಮಭಿಹಿ, ಹೀಗೆ ಭಗವಂತ ಅಲ್ಲಿ ಬರ್ತಾನೆ ಅಂತ ವಿಶೇಷವಾಗಿ ಬಹಳ ಭಕ್ತಿಯಿಂದ ಸ್ತೋತ್ರವನ್ನು ಮಾಡಿದ್ದಾನೆ. ಭಗವಂತ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ಭಗವಂತ ಪ್ರತ್ಯಕ್ಷನಾದರೆ ಸಾಮಾನ್ಯವಾಗಿ ಎಲ್ಲ ಕಡೆಗೆ 4 ಕೈಗಳಿಂದ ಬರ್ತಿರ್ತಾನೆ. ಇಲ್ಲಿ 8 ಕೈಗಳುಳ್ಳ ಭಗವಂತ ಬಂದಿದ್ದಾನೆ. ಶಂಖ, ಚಕ್ರ, ಖಡ್ಗ, ಚರ್ಮ, ಬಿಲ್ಲುಬಾಣ, ಪಾಶ, ಗದಾ, ಹೀಗೆ 8 ಬಾಹುಗಳುಳ್ಳುವಂತಹ ಭಗವಂತ ಗರುಡನ ಮೇಲೆ ಕೂತು ಬಂದಿದ್ದಾನೆ. ಬರಬೇಕಾದರೆ ಒಬ್ಬನೇ ಬಂದಿಲ್ಲ. ನಾರದ, ಎಲ್ಲ ಪಾರ್ಷದರು, ಎಲ್ಲ ತನ್ನ ದ್ವಾರಪಾಲಕರು, ಸಿದ್ಧ, ಗಂಧರ್ವ, ಚಾರಣ ಎಲ್ಲರನ್ನೂ ಕರೆದುಕೊಂಡು ಭಗವಂತ ಅಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ಪ್ರತ್ಯಕ್ಷನಾದರೆ ನನಾಮ ದಂಡವದ್ಭೂಮೌ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾನೆ. ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಅವನು ಅಳ್ತಾ ಇದ್ದಾನಂತೆ. ದಕ್ಷ ಪ್ರಜಾಪತಿ ಅಳ್ತಾ ಇದ್ದಾನೆ. ನ ಕಿಂಚಿನ ಉದೀರಯಿತು ಅಶಕತ ತೀವ್ರಯಾಮುದ, ಅವನಿಗಿಷ್ಟು ಆನಂದ ಆಗಿತ್ತಲ್ಲ, ಆನಂದ ಬಾಷ್ಪ ಕಣ್ತುಂಬ ಬರ್ತಾ ಇದೆ, ಕಂಠ ಗದ್ಗದವಾಗಿದೆ, ಮಾತೇ ಬರ್ತಾ ಇಲ್ಲ, ಮಾತನ್ನೇ ಆಡಲಿಲ್ಲ. ಧ್ರುವರಾಜನ ಸಂದರ್ಭದಲ್ಲಿ ಅಟ್ಲೀಸ್ಟ್ ದೇವರು ಶಂಖವನ್ನಿಟ್ಟು ಮಾತಾಡೋದಕ್ಕಾದರೂ ಹೇಳಿದ. ಇಲ್ಲಿ ದೇವರು ಮಾತಾಡೋದಕ್ಕೆ ಅವಕಾಶವನ್ನೇ ಕೊಳ್ಳಿಲ್ಲ. ಅಷ್ಟು ಭಕ್ತಿಯಿಂದ ಆ ಪ್ರಜಾಪತಿ ನಿಂತಿದ್ದಾನೆ. ನಿಂತಾಗ ಭಗವಂತ ಹೇಳ್ತಾನೆ, ಪ್ರೀತೋಹಂತೆ ಪ್ರಜಾನಾಥ, ನಾನು ಬಹಳ ಸಂತೋಷಪಟ್ಟಿದ್ದೇನಪ್ಪ, ಬಹಳ ಸಂತೋಷ. ಬ್ರಹ್ಮ ಭವಃ ಭವಂತಶ್ಚ ಮನವೋ ವಿಬುಧೇಶ್ವರಾಃ ವಿಭೂತಯೋ ಮಮ ಹ್ಯೇತಾಃ ಭೂತಾನಾಂ ಭೂತಿಹೇತವಃ. ಬ್ರಹ್ಮದೇವರು, ರುದ್ರದೇವರು, ನಿಮ್ಮಂಥ ದೊಡ್ಡ ದೊಡ್ಡ ಪ್ರಜಾಪತಿಗಳು, ಮನುಗಳು, ಇವರೆಲ್ಲರೂ ಕೂಡ ನನ್ನ ವಿಭೂತಿಗಳು. ನಾನು ನಿಮ್ಮಲ್ಲಿ ನಿಂತು ವಿಶೇಷವಾಗಿ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತೇನೆ. ವಿಭೂತಿ ಅಂದ್ರೇನು ಗೊತ್ತು? ಭಗವಂತ ಯಾವುದೇ ಒಂದು ವಸ್ತುವಿನಲ್ಲಿ ಇದ್ದು ಅದರಿಂದ ವಿಶೇಷವಾದ ಕಾರ್ಯವನ್ನು ಮಾಡಿದ ಅಂದರೆ ಆ ವ್ಯಕ್ತಿಯವನು ವಿಭೂತಿ. ಇಲ್ಲಿ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಬ್ರಹ್ಮದೇವರು ಏನು ವಿಭೂತಿ, ರುದ್ರ ವಿಭೂತಿ, ಎಲ್ಲರೂ ವಿಭೂತಿಗಳು. ಆದರೆ ಆ ಬ್ರಹ್ಮಾದಿ ದೇವತೆಗಳಲ್ಲಿ ಒಳಗೆ ಇದ್ದು ಈ ಕಾರ್ಯವನ್ನು ಮಾಡುವ ದೇವರಿಗೇನಂತಾರೆ ಅಂದರೆ ವಿಭವ ಅಂತ ಕರೆಯೋದು. ವಿಭೂತಿ ಅಂದರೆ ಬ್ರಹ್ಮದೇವರು, ಬ್ರಹ್ಮದೇವರ ಒಳಗೆ ಇರುವ ದೇವರು ವಿಭವ ಎಂಬುದಾಗಿ ಅವರನ್ನು ಕರೀತಾರೆ. ವಿಭೂತಿ ಬೇರೆ, ವಿಭವ ಬೇರೆ. ವಿಭೂತಿ ಅಂದರೆ ಗುರುಗಳು, ನಮ್ಮ ಗುರುಗಳು ವಿಭೂತಿ ಪುರುಷರು ಅಂತಂತೇವೆ. ಗುರುಗಳು ವಿಭೂತಿ, ಆದರೆ ಒಳಗಿರುವ ದೇವರು ವಿಭವ ಎಂಬುದಾಗಿ ಅವನನ್ನು ಕರೆಯಬೇಕು. ಹೀಗೆ ಭಗವಂತ ಹೇಳ್ತಾನೆ. ಆಮೇಲೆ ಅಂತಾನೆ, ಏಷಾ ಪಂಚಜನಸ್ಯಾಂಗ, ಇಲ್ಲಿ ಪಂಚಜನ ಅಂತ ಇದ್ದಾನಪ್ಪ. ಆ ಪಂಚಜನನ ಮಗಳು ಅಸಿಕ್ನಿ ಅಂತ ಇದ್ದಾಳೆ. ಆ ಅಸಿಕ್ನಿಯನ್ನು ನೀನು ಮದುವೆಯಾಗು, ಅಸಿಕ್ನಿಯನ್ನು ಮದುವೆಯಾಗಿ ಅಲ್ಲಿ ವಿಶೇಷವಾಗಿ ಪ್ರಜಾಸೃಷ್ಟಿಯನ್ನು ಮಾಡು ಎಂಬುದಾಗಿ ಆದೇಶವನ್ನು ಮಾಡ್ತಾ ಇದ್ದಾರೆ. ಆಗಲಿ ಅಂತ ಹೇಳಿ ಇವನು ಅಸಿಕ್ನಿಯ ಜೊತೆಗೆ ವಿವಾಹವನ್ನು ಮಾಡಿಕೊಳ್ತಾನೆ. ಅಸಿಕ್ನಿಯ ಜೊತೆಗೆ ವಿವಾಹವನ್ನು ಮಾಡಿಕೊಂಡ ಮೇಲೆ ಹರ್ಯಶ್ವ ಸಂಜ್ಞಾನ್ ಅಯುತಂ ಪುತ್ರಾನ್ ಅಜನಯದ್ವಿಭು, 10,000 ಜನ ಮಕ್ಕಳನ್ನು ಪಡೆದಿದ್ದಾನೆ. ಹರ್ಯಶ್ವ ಅಂತ ಅವರೆಲ್ಲರಿಗೂ ಒಂದೇ ಕಾಮನ್ ನೇಮು, ಹರ್ಯಶ್ವ. ಸರಿ, ತಂದೆಗೆ ನಮಸ್ಕಾರ ಮಾಡಿದರು. ಏನು ಬೇಕು? ಏನಿಲ್ಲ, ಸಿಂಧು ಸಮುದ್ರಕ್ಕೆ ನೀನು ಹೋಗಿ ತಪಸ್ಸನ್ನು ಮಾಡಿ ಮಕ್ಕಳನ್ನು ಪಡೆಯಬೇಕು. ದೇವರ ಆದೇಶ ಆಗಿದೆ, ಪ್ರಜಾವೃದ್ಧಿಯನ್ನು ಮಾಡಬೇಕು. ಆದ್ದರಿಂದ
ತಪಸ್ಸನ್ನು ಮಾಡಿ ಅಂತ ಹೇಳ್ತಾರೆ. ಆಗಲಿ ಅಂತ ಸಿಂಧೂ ನದಿ ಮತ್ತು ಸಮುದ್ರ ಇವೆರಡೂ ಸೇರುವಂತಹ ಸಂಗಮ ಸ್ಥಾನ ನಾರಾಯಣ ಸರೋವರ ಅಂತ ಇದೆ. ಆ ನಾರಾಯಣ ಸರೋವರಕ್ಕೆ ಹೋಗಿ ತಪಸ್ಸನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಆ ನಾರಾಯಣ ಸರೋವರದಲ್ಲಿ ಸ್ನಾನ ಮಾಡಿದ್ದಾರೆ, ಶುದ್ಧರಾಗಿದ್ದಾರೆ. ತೇ ಪಿರೇ ತಪಯೇ ಉಗ್ರಂ ಪಿತ್ರಾದೇಶೇನ ಯಂತ್ರಿತಾ. ಬಹಳ ವಿಶೇಷವಾದ ತಪಸ್ಸನ್ನು ಮಾಡಿದ್ದಾರೆ. ಅನೇಕ ದಿನಗಳ ಕಾಲ ತಪಸ್ಸನ್ನು ಮಾಡಿ, ಸರಿ ಇನ್ನು ತಪಸ್ಸು ಮುಗೀತು, ಇನ್ನು ನಾವು ಮನೆಗೆ ಹೋಗಿ ಪ್ರಜಾಸರ್ಗವನ್ನು ಮಾಡೋಣ, ಸೃಷ್ಟಿಯನ್ನು ಮಾಡೋಣ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ನಾರದರು ಅಲ್ಲಿ ಬಂದರು. ನಾರದರು ಬಂದು, ಏನಪ್ಪ ಏನು ಮಾಡ್ತಾ ಇದ್ದೀರಾ? ಏನಿಲ್ಲ ಸ್ವಾಮಿ, ಹೀಗೆ ಎಲ್ಲ ಹೋಗಬೇಕು ಅಂತ ಮಾಡಿದ್ದೇವೆ, ಪ್ರಜಾ ಸೃಷ್ಟಿಯನ್ನು ಮಾಡಬೇಕು ಅಂತಿದೆ. ಏನಿಲ್ಲ, ಅವಶ್ಯವಾಗಿ ಮಾಡಿ, ಆದರೆ ನೊಂದೊಂದೆರಡು ಕೆಲವು ಪ್ರಶ್ನೆಗಳಿದೆ, ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನೀವು ಹೋಗಬಹುದು. ಏನು ಪ್ರಶ್ನೆ ಹೇಳಿ? ಏನಿಲ್ಲ, ಅದೃಷ್ಟ್ವಾಂತಂ ಭುವೋ ಯೂಯಂ, ಭೂಮಿಯ ಕೊನೆ ನೋಡಿದ್ದೀರಾ? ಮೊದಲನೇ ಪ್ರಶ್ನೆ. ಒಬ್ಬನೇ ಒಬ್ಬ ರಾಜ ಇರುವಂತಹ ಒಂದು ರಾಜ್ಯ ಇದೆ, ಅದು ಯಾವುದು ಗೊತ್ತಾ? ಒಂದು ಬಿಲ ಇದೆ, ಆ ಬಿಲದ ಎಕ್ಸಿಟ್ ಯಾವುದು ಅನ್ನೋದೇ ಗೊತ್ತಿಲ್ಲ. ಹೊರಗೆ ಬರಲಾರದ ಒಂದು ಬಿಲ ಇದೆ, ಅದು ಯಾವುದು ಗೊತ್ತಾ? ಅನೇಕ ರೂಪವನ್ನು, ಕ್ಷಣ ಕ್ಷಣಕ್ಕೆ ಬೇರೆ ಬೇರೆ ರೂಪವನ್ನು ತೆಗೆದುಕೊಳ್ಳುವ ಒಬ್ಬ ಸ್ತ್ರೀ ಇದ್ದಾಳೆ, ಅವಳು ಯಾರು ಗೊತ್ತಾ? ಒಬ್ಬ ಪುಂಶ್ಚಲೀಪತಿಯಾದ ಪುರುಷ, ಅವನು ಯಾರು ಗೊತ್ತಾ? ವಿರುದ್ಧ ದಿಕ್ಕಿಗೆ, ಒಂದು ಪಶ್ಚಿಮಕ್ಕೆ ಮತ್ತೊಂದು ಪೂರ್ವಕ್ಕೆ ಹರಿಯುವಂತಹ ಒಂದು ನದಿ ಇದೆ. ಒಂದೇ ನದಿ, ಈ ಕಡೆಗೂ ಹರಿಯತ್ತೆ, ಈ ಕಡೆಗೂ ಹರಿಯತ್ತೆ. ಆ ತರಹದ ನದಿ ಯಾವುದು ಗೊತ್ತಾ? ಇನ್ನೊಂದಿದೆ, 25 ಅಂತಸ್ತಿನ ಒಂದು ಮನೆ ಇದೆ, ಆ ಮನೆ ಯಾವುದು ಗೊತ್ತಾ? ಒಂದು ಹಂಸ ಭಾರೀ ಚಿತ್ರ ವಿಚಿತ್ರವಾಗಿ ಮಧುರವಾಗಿ ಮಾತನಾಡುತ್ತೆ, ಆ ಹಂಸ ಯಾವುದು ಗೊತ್ತಾ? ಇನ್ನೊಂದು, ಒಂದು ಭ್ರಮಿ ಖಡ್ಗದಂತೆ ಚೂಪಾದಂತಹ ಒಂದು ಚಕ್ರ ಇದೆ, ಅದು ಯಾವುದು ಗೊತ್ತಾ? ಇನ್ನೊಂದು, ತಂದೆಯ ಆದೇಶ ಏನು ಅನ್ನುವುದು ಗೊತ್ತಾ? ಇದ್ಯಾವುದೂ ಗೊತ್ತಿಲ್ಲದೇನೆ ಸುಮ್ಮನೆ ನೀವು ಕಿಮಸತ್ ಕರ್ಮಭಿರ್ಭವೇ, ಕೇವಲ ಸಕಾಮ ಕರ್ಮವನ್ನು ಮಾಡ್ತೇವೆ, ಮಕ್ಕಳನ್ನು ಹಡಿತೇವೆ, ಏನು ಲಾಭ? ಮೊದಲು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಅಂತ ಹೇಳಿದಾಗ, ಆಗ ಅವರೆಲ್ಲ ಮಹಾಜ್ಞಾನಿಗಳು, ಅವರೆಲ್ಲ ಆಲೋಚನೆಯನ್ನು ಮಾಡ್ತಾರೆ. ಹರಿಯಶ್ವರು, ಓಹೋ, ನಾರದರು ಏನು ಹೇಳಿದರು ಅಂತ ಅರ್ಥ ಆಯಿತು. ಏನದು? ಒಂದೊಂದೇ ವಿಚಾರವನ್ನು ಮಾಡಿದರು. ಭೂಕ್ಷೇತ್ರಂ, ಭೂಮಿ ಅಂದರೆ ಲಿಂಗದೇಹ, ಭೂಮಿ ಅಂದರೆ ಲಿಂಗದೇಹ. ಅನಾದಿ ಕಾಲದಿಂದ ಇದೆ, ಅನಾದಿ ಕಾಲದಿಂದ ಈ ದೇಹ ಇದೆ. ಇದರ ಅಂತ ಯಾವಾಗ ಅಂತ ಗೊತ್ತಿಲ್ಲ. ಇದು ಸಾಯತ್ತೆ, ಇಲ್ಲ ಅಂತಲ್ಲ, ಲಿಂಗದೇಹ ಹೋಗತ್ತೆ, ಆದರೆ ಯಾವಾಗ, ಲಿಂಗದೇಹದ ಅಂತ ಯಾವಾಗ ಆಗೋದು ಅಂತ ಗೊತ್ತಿಲ್ಲದೇನೆ ಬರೀ ಕರ್ಮ ಮಾಡಿ ಲಾಭ ಇಲ್ಲ. ಒಬ್ಬನೇ ಒಬ್ಬ ಪುರುಷ ಇರುವಂತಹ ರಾಜ್ಯ ಯಾರದು? ಏಕ ಏವ, ಒಬ್ಬನೇ ಒಬ್ಬ ರಾಜ. ಯಾರು ಅಂದರೆ ಅವನು ದೇವರು. ಆ ದೇವರೇ ಈ ಜಗತ್ತಿಗೆ ರಾಜ. ಹೊರಗೆ ಬರಲಾರದ ಬಿಲ ಯಾವುದದು? ಮೋಕ್ಷ. ಒಮ್ಮೆ ಮೋಕ್ಷಕ್ಕೆ ಹೋದರೆ ಮತ್ತೆ ತಿರುಗಿ ಬರೋದಿಲ್ಲ, ಅದು ಮೋಕ್ಷ. ಅನೇಕ ರೂಪದ ಒಂದು ಸ್ತ್ರೀ ಯಾವುದದು? ಬುದ್ಧಿ. ಆ ಬುದ್ಧಿ ನಾನಾ ರೂಪವನ್ನು ತೆಗೆದುಕೊಳ್ಳತ್ತೆ. ಒಮ್ಮೆ ದೇವರು ಅನ್ನತ್ತೆ, ಒಮ್ಮೆ ಮತ್ತೊಂದು ಅನ್ನತ್ತೆ, ಇನ್ನೊಮ್ಮೆ ಇನ್ನೊಂದು ಅನ್ನತ್ತೆ. ನಾನಾ ಕ್ಷಣ ಕ್ಷಣಕ್ಕೆ ಬೇರೆ ಬೇರೆ ರೂಪಗಳನ್ನು ತೆಗೆದುಕೊಳ್ಳತ್ತೆ ಅಂತಹ ಸ್ತ್ರೀ. ಆದ್ದರಿಂದ ಅಂತಹ ಬುದ್ಧಿ, ಭಗವಂತನಲ್ಲಿ ಆ ಬುದ್ಧಿಯನ್ನಿಡದೆ ಬರೀ ಕರ್ಮಗಳನ್ನು ಮಾಡಿ ಲಾಭ ಏನು ಅಂತ ಅರ್ಥ ಮಾಡಿಕೊಳ್ತಾರೆ. ಒಬ್ಬ ಪುರುಷ, ಪುಂಶ್ಚಲೀಪತಿಯಾದ ಪುರುಷ, ಜೀವ. ಆ ಪುರುಷ ಮತ್ತಾರೂ ಅಲ್ಲ, ಜೀವ. ಅವನು ಈ ರಜಸ್ತಮೋ ಗುಣಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡು ಬಿಟ್ಟಿದೆ. ರಜಸ್ತಮೋ ಗುಣಗಳು ಹೇಗೆ ಒಂದು ಹೆಣ್ಣು, ದುಷ್ಟ ಹೆಣ್ಣು ಒಬ್ಬ ಪುರುಷನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವನ ತಲೆಯನ್ನು ಕಡಿಸ್ತಾಳೋ, ಹಾಗೆ ಈ ರಜಸ್ತಮೋ ಗುಣಗಳು ಪುರುಷನನ್ನು ಬಂಧನ ಮಾಡಿ ಅವನೇನು ಮಾಡೋದಕ್ಕೂ ಬಿಡೋದಿಲ್ಲ. ತೀರ್ಥಯಾತ್ರೆ ಬೇಡ ಅಂತಾನೆ, ಸಾಧನೆ ಬೇಡ ಅಂತಾನೆ, ಶ್ರವಣ ಮನನಗಳು ಬೇಡ ಅಂತಾನೆ, ಹೀಗೆ ಅವನನ್ನು ಹಿಡಿದಿದೆ. ವಿರುದ್ಧ ದಿಕ್ಕಿಗೆ ಹರಿಯುವ ಒಂದೇ ನದಿ, ಅದು ಯಾವುದು? ಈ ಸಂಸಾರ. ಈ ಕಡೆಗೆ ಸೃಷ್ಟಿ ನಡೀತಾ ಇರುತ್ತೆ, ಈ ಕಡೆಗೆ ಸಂಹಾರ ನಡೀತಾ ಇರುತ್ತೆ. ಸ್ವಲ್ಪ ದಿನ ಬರೀ ಸೃಷ್ಟಿ, ಆಮೇಲೆ ಸ್ವಲ್ಪ ದಿನ ಬಿಟ್ಟು ಸಂಹಾರ, ಹೀಗೆಲ್ಲ ಇಲ್ಲ. ಸೋಮವಾರದಿಂದ ಮಂಗಳವಾರ ಬರೀ ಸೃಷ್ಟಿ, ಮಂಗಳವಾರದಿಂದ ಶುಕ್ರವಾರ ಬರೀ ಸಂಹಾರ, ಹೀಗಿದೆಯಾ? ಇಲ್ಲ. ಸೃಷ್ಟಿಯೂ ನಡೀತಾ ಇರುತ್ತೆ, ಸಂಹಾರವೂ ನಡೀತಾ ಇರುತ್ತೆ. ಎರಡೂ ದಿಕ್ಕಿಗೆ ಹರಿಯುವಂತಹ ನದಿ. 25 ಅಂತಸ್ತಿನ ಮನೆ ಅಂದರೆ ಈ ದೇಹ. 25 ತತ್ವಗಳು, 24 ತತ್ವಗಳು ಮೇಲೆ ಭಗವಂತ 25ನೆಯ ತತ್ವ. ಹೀಗೆ ಈ ದೇಹ ಖಡ್ಗದಂತೆ ಚೂಪಾದಂತಹ ಚಕ್ರ ಅಂದರೆ ಅದು ಕಾಲಚಕ್ರ.
ಹಂಸದಂತೆ ವಿಚಿತ್ರವಾಗಿ ಮಾತನಾಡುವ ಹಂಸ ಅಂದರೆ ಅದು ವೇದಗಳು. ಅದು ವೇದಗಳೇ ವಿಚಿತ್ರವಾಗಿ ಮಾತನಾಡುವಂತಹ ಹಂಸ. ತಂದೆಯ ಆದೇಶ, ತಂದೆಯ ಆದೇಶ ಅಂದರೆ ವೇದದ ಆದೇಶ. ವೇದ ನಿಜವಾಗಿ ಏನು ಹೇಳಿದೆ ಅನ್ನೋದು ಗೊತ್ತಾ? ತಂದೆ ಏನೋ ಮಾತಾಡ್ತಾನೆ, ಆ ತಂದೆಯ ಮಾತಿಗೆ ನಿಜವಾದ ಅರ್ಥ ತಿಳಿದುಕೊಳ್ಳಬೇಕು. ತಂದೆಯ ಮಾತಿಗೆ ನಿಜವಾದ ಅರ್ಥ ತಿಳಿದುಕೊಳ್ಳಬೇಕು. ಶಾಸ್ತ್ರದಲ್ಲಿ ಒಂದು ಪ್ರಯೋಗ ಇದೆ. ತಂದೆ ಮಗನ ಮೇಲೆ ಬಹಳ ಸಿಟ್ಟು ಬಂದಿರತ್ತಂತೆ. ಸಿಟ್ಟು ಬಂದಾಗ ವಿಷ ತಿನ್ನು ಹೋಗು ಅಂತಂತಾನಂತೆ. ತಂದೆ ಹೇಳಿದ್ದಾನೆ ವಿಷ ತಿನ್ನಬೇಕು ಅಂತ, ಯಾವ ಮಗನೂ ತಿನ್ನಬಾರದು, ವಿಷ ತಿನ್ನು ಅಂತ ಅನ್ನೋದಕ್ಕೆ ಅರ್ಥ ಏನು? ತಂದೆ ಬಹಳ ಕೋಪ ಮಾಡಿಕೊಂಡಿದ್ದಾನೆ, ನಾನು ಮಾಡುವ ಕೆಲಸ ತಂದೆಗೆ ಅಭಿಪ್ರೇತ ಅಲ್ಲ, ತಂದೆಗೆ ಇದು ಮನಸ್ಸಿಗೆ ಬಂದಿಲ್ಲ ಅಂತ ಅರ್ಥವೋ ಹೌದು ಅಲ್ವೋ? ಹಾಗೆ ವೇದವು ಹಾಗೆ ಅನ್ನತ್ತೆ. ಸ್ವರ್ಗ ಕಾಮೋ ಯಜೇತ, ಸ್ವರ್ಗ ಬೇಕಾ ಯಾಗ ಮಾಡು ಅಂತ ಹೇಳಿಬಿಡ್ತು. ಸ್ವರ್ಗ ಬೇಕು ಅಂದರೆ ಯಾಗ ಮಾಡಬೇಕು ಅಂತ ಆ್ಯಸ್ ಇಟ್ ಈಸ್ ಅದನ್ನು ಅರ್ಥ ಮಾಡಿಕೊಳ್ಳಬಾರದು. ಭಗವಂತನ ತತ್ವವನ್ನು ತಿಳಿದು ನಿಷ್ಕಾಮವಾಗಿ ಯಾಗವನ್ನು ಮಾಡಬೇಕು ಅನ್ನುವುದೇನೆ ಆ ವೇದದ ಅಭಿಪ್ರಾಯ ಅಂತ ಅರ್ಥ ಮಾಡಿಕೊಳ್ಳಬೇಕು ಅಂತ ಎಲ್ಲ ಮನಸ್ಸಿಗೆ ಅರ್ಥವನ್ನು ಮಾಡಿಕೊಳ್ತಾರೆ. ಮಾಡಿಕೊಂಡ ಮೇಲೆ ಆಗ ಅವರಂತಾರೆ ಸಾಕಿನ್ನ ನಾವು ಮೋಕ್ಷದ ದಾರಿಯನ್ನು ಹಿಡಿತೇವೆ ಅಂತ ತಪಸ್ಸಿಗೆ ಹೋಗಿಬಿಟ್ರು. ಅವರೆಲ್ಲ ಆ ಕಡೆಗೆ ತಪಸ್ಸಿಗೆ ಹೋದ ಮೇಲೆ ಇವರಿಗೆ ಗೊತ್ತಾಯಿತು, ದಕ್ಷ ಪ್ರಜಾಪತಿಗೆ ಗೊತ್ತಾಯಿತು, ಅಯ್ಯೋ ಎಲ್ಲರೂ ತಪಸ್ಸಿಗೆ ಹೋಗಿಬಿಟ್ಟಿದ್ದಾರಲ್ಲ, ಇನ್ನೇನು ಮಾಡೋದು ಅಂತ ಹೇಳಿ ಸಭೂಯ ಪಂಚಜನ್ಯಾಂ ಅಜೇನ ಪರಿಸಾಂತಿತಃ ಮತ್ತೆ ಭಾರಿ ಸಿಟ್ಟಿಗೆ ಬಂದ್ಬಿಟ್ಟ ದಕ್ಷ ಪ್ರಜಾಪತಿ. ಬ್ರಹ್ಮದೇವರು ಬಂದು ಸಿಟ್ಟಿಗೆ ಬರಬೇಡಪ್ಪ, ಇನ್ನೊಮ್ಮೆ ಟ್ರೈ ಮಾಡು ಅಂತ ಹೇಳಿದಾಗ ಸರಿ ಅಂತ ಮತ್ತೆ 10,000 ಜನರನ್ನು ಹುಟ್ಟಿಸಿದ್ದಾನೆ. ಶಬಲಾಶ್ವಾನ್ ಸಹಸ್ರಿಣಃ, 1000 ಜನರನ್ನು ಹುಟ್ಟಿಸಿದ್ದಾನೆ. ಶಬಲಾಶ್ವ ಅಂತ ಇವರಿಗೆ ಹೆಸರು. ಅವರು ಸರಿ ಅಂತ ಮತ್ತೆ ನಾರಾಯಣ ಸರೋವರಕ್ಕೆ ಹೋಗಿದ್ದಾರೆ. ಬೇರೆ ಎಲ್ಲಾದರೂ ಹೋಗ್ಬೋದಾಗಿತ್ತು, ನಮ್ಮ ಅಣ್ಣಂದ್ರು ಹೋಗ್ಯಾರ ಅಂಥೇಳಿ ಅವರು ಅಲ್ಲೇ ನಾರಾಯಣ ಸರೋವರಕ್ಕೆ ಹೋಗಿದ್ದಾರೆ. ನಾರಾಯಣ ಸರೋವರದಲ್ಲಿ ಸ್ನಾನ ಮಾಡಿದ್ದಾರೆ, ಮತ್ತೆ ತಪಸ್ಸು ಮಾಡಿದರು. ವಿಶೇಷವಾಗಿ ತಪಸ್ಸನ್ನು ಮಾಡಿ ಕೇವಲ ಉಪವಾಸ ಇದ್ದು ತಪಸ್ಸನ್ನು ಮಾಡ್ತಾ ಇದ್ದಾರೆ. ತಪಸ್ಸನ್ನು ಮಾಡಿದ ಮೇಲೆ ಅವರು ತಪಸ್ಸು ಮುಗೀತು, ಇನ್ನು ಮತ್ತೆ ಸೃಷ್ಟಿಯನ್ನು ಮಾಡಬೇಕು ಅಂತ ಹೊರಟರು. ನಾರದರು ಬಂದು ಏನಪ್ಪ ಚೆನ್ನಾಗಿದ್ದೀರಾ ಎಲ್ಲ? ಚೆನ್ನಾಗಿದ್ದೀವಿ. ಅಲ್ಲರೋ ಎಲ್ಲಿ ಬಂದಿದ್ರಿ? ಇಲ್ಲ ಇಲ್ಲೇ ಬಂದಿದ್ವಿ. ಇಲ್ಲ, ಜಗತ್ತಿನಲ್ಲೊಂದು ಮಾತಿದೆ, ಏನು ಅಂದರೆ ಹಿರಿಯಣ್ಣರು ಏನು ಮಾಡ್ತಾರೋ ಅದನ್ನೇ ತಮ್ಮಂದರು ಮಾಡಬೇಕು ಅಂತ ಇದೆ. ಅಣ್ಣಂದ್ರು ಮಾಡಿದ್ದನ್ನು ಮಾಡಬೇಕಪ್ಪ. ನಿಮ್ಮ ಅಣ್ಣಂದ್ರು ನೋಡು ಎಷ್ಟು ಚೆನ್ನಾಗಿ ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಅವರಿಗೂ ಇದೇ ಪ್ರಶ್ನೆಗಳನ್ನು ಕೇಳ್ತಾರೆ. ಇದೇ ಪ್ರಶ್ನೆಗಳನ್ನು ಕೇಳಿದಾಗ ಅವರಿಗೂ ತತ್ವಜ್ಞಾನ ಆಗತ್ತೆ. ಅವರೆಲ್ಲ ಶಬಲಾಶ್ವ ಮತ್ತು ಹರಿಯಶ್ವರು ದೊಡ್ಡ ಮಹಾಭಕ್ತರು, ಅಪರೋಕ್ಷ ಜ್ಞಾನಿಗಳು. ಹೀಗಾಗಿ ಅವರ ಸಾಧನೆಯೇ ಬೇರೆ ಇತ್ತು. ಭಗವಂತನ ಇಚ್ಛೆಯಂತೆ ಅವರು ಮತ್ತೆ ಸಾಧನೆ ಮಾಡುವುದಕ್ಕೆ ಹೋಗಿದ್ದಾರೆ. ನಾದ್ಯಾಪಿತೇ ನಿವರ್ತಂತೆ. ಪರೀಕ್ಷಿತ್ರಾಜರಿಗೆ ಶುಕಾಚಾರ್ಯರು ಕಥೆ ಹೇಳ್ತಾ ಇದ್ದದ್ದು ವೈವಸ್ವತಮನ್ವಂತರದಲ್ಲಿ. ಈ ಘಟನೆ ನಡೆದದ್ದು ಚಾಕ್ಷುಷಮನ್ವಂತರದಲ್ಲಿ. ಶುಕಾಚಾರ ಅಂತಾರೆ ನಾದ್ಯಾಪಿತೇ ನಿವರ್ತಂತೆ. ಅವರು ಎಲ್ಲೋದ್ರು ಅನ್ನೋದು ಇನ್ನೂವರೆಗೂ ಗೊತ್ತಾಗಿಲ್ಲ, ಇನ್ನೂ ತಿರುಗೇ ಬಂದಿಲ್ಲ. ಅವರು ಹೋದವ್ರು ಹೋಗೇ ಬಿಟ್ಟಿದ್ದಾರೆ. ಅದೇನೋ ಅಂತಾರಲ್ಲ ಬರ್ಮುಡಾ ಟ್ರ್ಯಾಂಗಲ್, ಹಾಗೆ ಅಲ್ಲಿ ಒಳಗೆ ಹೋದವ್ರಿಗೆ ಇಲ್ಲ ಹೋಗೇ ಬಿಟ್ಟರು. ನಾದ್ಯಾಪಿತೇ ನಿವರ್ತಂತೆ, ಇನ್ನೂ ಅವರು ಬಂದಿಲ್ಲ ಅಂತ ಹೇಳಿದ್ದಾರೆ. ಈ ಕಡೆಗೆ ದಕ್ಷ ಪ್ರಜಾಪತಿಗೆ ಸಿಟ್ಟು ಬಂತು ನೋಡಿ, ಭಾರಿ ಸಿಟ್ಟು ಬಂದಿದೆ. ಅಷ್ಟು ಸಿಟ್ಟಿಗೆ ಬಂದಿದೆ. ಸುಮ್ಮನೆ ನಾರದರು ಒಂದು 4 ದಿವಸ ಬಿಟ್ಟು ಬರಬೇಕೋ ಇಲ್ಲ, ಅವನು ಸಿಟ್ಟಿಗೆ ಬಂದಾಗೇನೆ ನಾರದರು ಎದುರಿಗೆ ಬಂದರು. ನಾರದರು ಎದುರಿಗೆ ನಾರದನ್ನು ಕರೆಸ್ತಾನೆ ಅವನು. ದಕ್ಷ ಪ್ರಜಾಪತಿ ಕರೆಸಿ ಬೈತಾನೆ, ಏನೋ ಮಿತ್ರದ್ರೋಹಿ, ಗೊತ್ತಾಗೋದಿಲ್ಲ ನಿನಗೆ, ಭಾರಿ ಬೈದಿದ್ದಾನೆ. ನಾಚಿಕೆ ಇಲ್ಲ, ಹಾಗೆ ಹೀಗೆ ಅಂತ ಬೈದು ಏನು ಅವರಿಗೆಲ್ಲ ಉಪದೇಶ ಮಾಡ್ತೀಯ? ವೈರಾಗ್ಯ ಅಂದರೆ ಏನು? ಸುಮ್ಮನೆ ಯಾರೋ ಹೇಳಿದ ಕೂಡಲೇ ಬಂದರೆ ವೈರಾಗ್ಯವಾದು. ಮನುಷ್ಯ ಅನುಭವಿಸಬೇಕು ಜೀವನದಲ್ಲಿ. ನಾನುಭೂಯ ನ ಜಾನಾತಿ ಪುಮಾನ್ ವಿಷಯ ತೀಕ್ಷ್ಣತಾ. ಆ ವಿಷಯಗಳ ತೀಕ್ಷ್ಣತೆ, ಅದರ ಮಹತ್ವ ಏನು ಅಂತ ಅನುಭವಿಸದೇನೆ ಬಂದ ವೈರಾಗ್ಯಕ್ಕೆ ಬೆಲೆ ಇಲ್ಲ. ಹಾಗಾಗಿ ನೀನು ಹೇಳಿದ ಮಾತ್ರಕ್ಕೆ ಬಂದ ವೈರಾಗ್ಯಕ್ಕೆ ಬೆಲೆ ಇಲ್ಲ ಅಂತ ಅದು ಇದು ಬೇಕಾದಷ್ಟು ಬೈದು ಕೊನೆಗಂತಾನೆ ಮೂಢನ ಭವೇದ್ ಭ್ರಮತಃ ಪದಂ. ನೀನು ಇನ್ನು ಮೇಲೆ ಒಂದು ಕಡೆ ನಿಲ್ಲಬಾರದು, ಯಾವಾಗಲೂ ಸಂಚಾರ ಮಾಡ್ತಾ ಇರು ಅಂತ ಶಾಪವನ್ನು ಕೊಟ್ಟಿದ್ದಾರೆ. ಆಗಲಿ ಅಂತ ಬಹಳ ಸಂತೋಷದಿಂದ ಆ ಶಾಪವನ್ನು ಸ್ವೀಕಾರ ಮಾಡಿದ್ದಾರೆ ನಾರದರು ಸ್ವೀಕಾರವನ್ನು ಮಾಡಿದರು. ಆಮೇಲೆ ದಕ್ಷ ಪ್ರಜಾಪತಿ ಅಂದ, ಇನ್ನೇ ಸೃಷ್ಟಿಗಿಷ್ಟಿ ಇನ್ನೇನಾಗೋದಿಲ್ಲ, ಸಾಕು ನಾನು ತಪಸ್ಸು ಮಾಡ್ತೇನೆ ಅಂತ ಆ ಪ್ರಜಾಪತಿ ಕೂತ್ಬಿಟ್ಟ. ಆಗ ಮತ್ತೆ ಬ್ರಹ್ಮದೇವರು ಬಂದು ಪ್ರೀತಿ ಮಾಡಿ ಸ್ವಲ್ಪ ಅಚ್ಚ ಮಾಡಿ, ಹಂಗೆಲ್ಲ ಮಾಡಬೇಡಪ್ಪ, ಸೃಷ್ಟಿ ಮಾಡು, ಈ ಸತಿ ಒಂದು ಕೆಲಸ ಮಾಡು. ಈ ಗಂಡಸರು ಉಪಯೋಗ ಇಲ್ಲ, ಗಂಡು ಮಕ್ಕಳು ಸುಮ್ಮನೆ ಹುಟ್ಟಿಸ್ತೀವಿ, ಅವರೆಲ್ಲ ತಪಸ್ಸು ಅಂತಾರೆ. ಒಂದು ಕೆಲಸ ಮಾಡು,
ಈ ಸತಿ ಹೆಣ್ಣು ಮಕ್ಕಳನ್ನು ಪಡಿ, ಹೆಣ್ಣು ಮಕ್ಕಳನ್ನು ಪಡಿ. ದುಹಿತೃಹು ಪಿತೃವತ್ಸಲಾಹ, ಬಹಳ ಸುಂದರವಾಗಿ ಹೇಳುತ್ತೆ ಭಾಗವತ. ಹೆಣ್ಣು ಮಕ್ಕಳು ತಂದೆಗೆ ಬಹಳ ಪ್ರೀತಿ, ತಂದೆಯ ಮೇಲೆ ಅವರು ಪ್ರೀತಿಯನ್ನು ಮಾಡ್ತಾರೆ, ತಂದೆಗೆ ಹೆಣ್ಣು ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ. ಹಾಗಾಗಿ ಹೆಣ್ಣು ಮಕ್ಕಳನ್ನು ಪಡಿ. ನಿರುಕ್ತದಲ್ಲಿ ಯಾಸ್ಕಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಯಾಸ್ಕರು ಒಂದು ಮಾತನ್ನು ಹೇಳ್ತಾರೆ, ಮಗಳಿಗೆ ದುಹಿತು ದುಹಿತ ಅಂತ ಯಾಕೆ ಕರೀತಾರೆ? ದುಹಿತ ಅಂತ ಯಾಕೆ ಕರೀತಾರೆ ಅಂದರೆ, ದು ಅಂದರೆ ದೂರ, ಹಿತ ಅಂದರೆ ಹಿತ ಮಾಡುವವಳು ಅಂತ. ದೂರೇಪಿ ಹಿತ, ಮಗಳು ತಂದೆಯಿಂದ ದೂರ ಇದ್ದರೂ ತಂದೆಯ ಹಿತವನ್ನು ಬಯಸ್ತಾಳೆ ಅನ್ನೋದಕ್ಕಾಗಿ ಅವಳಿಗೆ ದುಹಿತ ಅಂತ ಕರೀತಾರೆ ಅಂತ ವೇದದ ವ್ಯಾಖ್ಯಾನ ಮಾಡಬೇಕಾದ್ರೆ ತಿಳಿಸಿಕೊಡ್ತಾರೆ. ಹಾಗಾಗಿ ಆ ಮಗಳ ಸ್ಥಾನ ಅಷ್ಟು ದೊಡ್ಡದಪ್ಪ, ಹಾಗಾಗಿ ಮಕ್ಕಳನ್ನು ಪಡಿ ಅಂತ ಹೇಳಿದಾಗ ಆಗಲಿ ಅಂತ 60 ಜನ ಹೆಣ್ಣು ಮಕ್ಕಳನ್ನು ಪಡೆದಿದ್ದಾರೆ. ಆ 60 ಜನ ಹೆಣ್ಣು ಮಕ್ಕಳಲ್ಲಿ ಧರ್ಮರಾಜನಿಗೆ 10 ಜನ ಮಕ್ಕಳನ್ನು ಕೊಟ್ಟಿದ್ದಾರೆ. ಕಶ್ಯಪರಿಗೆ ಮೊದಲು 13 ಜನ, ಆಮೇಲೆ 4 ಜನ, ಒಟ್ಟಾರೆ 17 ಜನರನ್ನು ಕಶ್ಯಪರಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ. ಚಂದ್ರನಿಗೆ 27 ಜನರನ್ನು ಕೊಟ್ಟು ಮದುವೆ ಮಾಡಿದ್ದಾನೆ. ಭೂತನಿಗೆ 2 ಅಂಗಿರಾಳಿಗೆ 2 ಅಗ್ನಿಗೆ 2 ಕೊಟ್ಟು ಮದುವೆಯನ್ನು ಮಾಡಿದ್ದಾನೆ. ಅವರೆಲ್ಲರ ವಂಶದ ವಿಸ್ತಾರವನ್ನು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಅಷ್ಟೆಲ್ಲ ನಾನು ಹೇಳೋದಿಲ್ಲ, ಬರೀ ಹೆಸರುಗಳಿದೆ. ಕೆಲವು ಪ್ರಧಾನ ವ್ಯಕ್ತಿಗಳು ಈ ದಕ್ಷ ಪ್ರಜಾಪತಿಯ ಹೆಣ್ಣು ಮಕ್ಕಳ ಸಂತಾನದಲ್ಲಿ ಕೆಲವರ ಪ್ರಧಾನವಾದ ಹೇಳ್ತೇನೆ. ಧರ್ಮರಾಜನ ಹೆಂಡತಿ ವಿಶ್ವ, ಅನೇಕ ಜನ ಇದ್ದಾರೆ. ಅದರಲ್ಲಿ ವಿಶ್ವ ಅನ್ನುವವಳಲ್ಲಿ ವಿಶ್ವೇ ದೇವತೆಗಳು, ನಾವೇನು ವಿಶ್ವೇ ದೇವತೆಗಳು ಅಂತೆಲ್ಲ ಕೇಳ್ತೇವೋ ಅವರೆಲ್ಲ ಹುಟ್ಟಿದ್ದು ಅವರಿಂದ. ಆಮೇಲೆ ಮರುತ್ವತಿ ಅಂತ ಒಬ್ಬಳು ಹೆಂಡತಿ, 10 ಜನರಲ್ಲಿ ಮರುತ್ವತಿ ಅನ್ನುವವಳು, ಅವಳಲ್ಲಿ ಮರುತ್ವಾನ್ ಅಂತ ಒಬ್ಬ, ಇನ್ನೊಬ್ಬ ಜಯಂತ ಎಂಬುವನು ಹುಟ್ಟಿದ್ದಾನೆ. ಈ ಜಯಂತ ಇವನಲ್ಲಿ ಭಗವಂತನ ವಿಶೇಷವಾದ ಆವೇಶ ಇದೆ. ಈಗ ಹೇಗೆ ವೈವಸ್ವತ ಮನ್ವಂತರದಲ್ಲಿ ವಾಮನನನ್ನು ನಾವು ಉಪೇಂದ್ರ ಅಂತ ಕರಿತೇವೋ, ಹಾಗೆ ಚಾಕ್ಷುಷ ಮನ್ವಂತರದಲ್ಲಿ ಈ ಜಯಂತನನ್ನು ಉಪೇಂದ್ರ ಅಂತ ಕರಿತಾ ಇದ್ದರು. ಆಮೇಲೆ ಈ ಮುಹೂರ್ತ ಅಂತೇವಲ್ಲ, ಆ ಮುಹೂರ್ತ ಈ ಮುಹೂರ್ತ, ಅಭಿಜಿನ್ ಮುಹೂರ್ತ ಅಥವಾ ಬೆಳಗ್ಗೆಯಿಂದ ಮದುವೆ ಮುಹೂರ್ತ, ಮುಂಜುವೆ ಮುಹೂರ್ತ, ಗೃಹ ಪ್ರವೇಶ ಮುಹೂರ್ತ, ಈ ಮುಹೂರ್ತಗಳಿಗೆಲ್ಲ ಅಭಿಮಾನಿಗಳಾದಂತಹ ದೇವತೆಗಳು ಮುಹೂರ್ತ ಎಂಬಂತಹ ಹೆಣ್ಣಲ್ಲಿ ಹುಟ್ಟಿದ್ದಾರೆ. ಆಮೇಲೆ ವಸು ಅನ್ನುವಂತಹ ಹೆಂಡತಿ ಧರ್ಮರಾಜನಿಗೆ, ಅವನಲ್ಲಿ ಹುಟ್ಟಿದವರೇನೆ ಅಷ್ಟವಸುಗಳು ಇವರಿಂದ ಹುಟ್ಟುತ್ತಾರೆ. ಈ ಅಷ್ಟವಸುಗಳಲ್ಲೂ ಮತ್ತೆ ಮಕ್ಕಳಾಗಿದ್ದಾರೆ, ಅದನ್ನೆಲ್ಲ ಹೇಳಿದ್ದಾರೆ. ಅದರಲ್ಲಿ 2 ಹೆಸರನ್ನು ಮಾತ್ರ ನಾನು ತಿಳಿಯೋಣ. ಅವಳಲ್ಲಿ ಅಗ್ನಿ ಎನ್ನುವಂತಹ ಅಷ್ಟವಸುಗಳಲ್ಲಿ ಅಗ್ನಿಯೂ ಒಬ್ಬ ವಸು. ಅವನಲ್ಲಿ ಅವನ ಹೆಂಡತಿ ವಸೋರ್ಧಾರ ಅಂತ. ಹೋಮ ಮಾಡಬೇಕಾದರೆ ಪೂರ್ಣಾಹುತಿಯ ಸಂದರ್ಭದಲ್ಲಿ ವಸೋರ್ಧಾರ ಅಂತ ಹಾಕ್ತಾರೆ. ತುಪ್ಪವನ್ನು ಹೀಗೆ ಬೆಂಕಿಯಲ್ಲಿ ಹಾಕ್ತಾರೆ. ಆ ವಸೋರ್ಧಾರಕ್ಕೆ ಅಭಿಮಾನಿಯಾದ ದೇವತೆ ವಸೋರ್ಧಾರ ಅಂತ. ಅವಳು ಅಗ್ನಿಯ ಹೆಂಡತಿ. ಅವಳಲ್ಲಿ ಅನೇಕ ಜನ ಮಕ್ಕಳಾಗ್ತಾರೆ. ಆ ದ್ರವಿಣಕಾದಿಗಳು ಹೀಗೆ ಮಕ್ಕಳಾಗ್ತಾರೆ. ದೋಷ ಅಂತನ್ನುವಂತಹ ಒಬ್ಬ ಅಷ್ಟವಸುಗಳಲ್ಲಿ ಒಬ್ಬ. ಆ ದೋಷಾಳಿಗೆ ಹೆಂಡತಿ ಶರ್ವರಿ ಅಂತ. ಈ ದೋಷ ಮತ್ತು ಶರ್ವರಿಯಲ್ಲಿ ಹುಟ್ಟಿದವನೇ ಸಾಕ್ಷಾತ್ ಶಿಂಶುಮಾರ ರೂಪಿಯಾದಂತಹ ಭಗವಂತ, ಹೀಗೆ ತಿಳಿಸ್ತಾರೆ. ಆಮೇಲೆ ಭೂತ ಅಂತ ಮತ್ತೆ ಭೂತನಿಗೆ 2 ಮಕ್ಕಳನ್ನು ಕೊಟ್ಟಿದ್ದ. ಅವರಲ್ಲಿ ಅನೇಕ ಏಕಾದಶ ರುದ್ರರು ಅವರೆಲ್ಲ ಹುಟ್ಟುತ್ತಾರೆ. ಆಮೇಲೆ ಅನೇಕ ಬೇಕಾದಷ್ಟು ರುದ್ರನ ಅನುಚರರೆಲ್ಲ ಹುಟ್ಟುತ್ತಾರೆ. ಹೀಗೆ ಕಥೆಯನ್ನು ಹೇಳ್ತಾರೆ. ಆಮೇಲೆ ಕಶ್ಯಪರ ಸಂತಾನವನ್ನು ತಿಳಿಸಿಕೊಡ್ತಾರೆ. ಅದು ಸ್ವಲ್ಪ ಪ್ರಧಾನವಾದದ್ದು. ಕಶ್ಯಪರ ಸಂತಾನವನ್ನು ತಿಳಿಸಿಕೊಡ್ತಾರೆ. ಆ ವಿನತಾದೇವಿಯಲ್ಲಿ ಗರುಡ ಮತ್ತು ಅರುಣ ಇವರು ಹುಟ್ಟುತ್ತಾರೆ. ಕದ್ರೂದೇವಿಯಲ್ಲಿ ಅನೇಕ ನಾಗಗಳೆಲ್ಲ ಹುಟ್ಟುತ್ತಾರೆ. ಪತಂಗಿ ಅಂತ ಒಬ್ಬ ಹೆಂಡತಿ, ಆ ಪತಂಗಿ ಎಂಬ ಹೆಂಡತಿಯಲ್ಲಿ ಪಕ್ಷಿಗಳೆಲ್ಲ ಆ ಪತಂಗಿಯಿಂದ ಹುಟ್ಟುತ್ತಾರೆ. ಆಮೇಲೆ ಯಾಮಿನಿ ಅಂತ ಒಬ್ಬಳು, ಅವರಲ್ಲಿ ಶಲಭರು ಹುಟ್ಟುತ್ತಾರೆ. ಆಮೇಲೆ ಇನ್ನು 13 ಜನ ತಿಮಿ ಅಂತ. ಆ ತಿಮಿಯಲ್ಲಿ ಯಾದೋಗಣ ಎಲ್ಲ ಯಾದೋಗಣಗಳು ಅಂತ ಸಣ್ಣ ಸಣ್ಣ ಪ್ರಾಣಿಗಳೆಲ್ಲ ಅವರಲ್ಲಿ ಹುಟ್ಟುತ್ತಾರೆ. ಸರಮ ಅಂತನ್ನುವ ಹೆಂಡತಿ ಯಾರಿಗೆ? ಕಶ್ಯಪರಿಗೆ. ಅವರ ಮಕ್ಕಳೇ ಎಲ್ಲ ನಾಯಿಗಳು. ಸರಮ ಅಂತ ನೀವು ಕೇಳಿರ್ತೀರಿ, ಮಹಾಭಾರತದಲ್ಲಿ ದೇವತೆಗಳ ನಾಯಿ ಅದು ಸರಮ ಅಂತನ್ನುವುದು. ವೇದದಲ್ಲಿಯೂ ಅದರ ಬಗ್ಗೆ ಬಹಳ ವಿಸ್ತಾರವಾದ ಸೂಕ್ತಗಳೆಲ್ಲ ಬಂದಿದೆ. ದೇವತಾ ನಾಯಿ ಸರಮ ಅಂತ. ಅವಳು ಕಶ್ಯಪರ ಹೆಂಡತಿ. ಅವಳಲ್ಲಿ ಅನೇಕ ಈ ನಾಯಿಯ ಸಂತಾನ ಎಲ್ಲ ಅವಳಲ್ಲಿ ಹುಟ್ಟಿದೆ. ಸುರಭಿ ಅನ್ನುವ ಹೆಂಡತಿಯಲ್ಲಿ ಆಕಳು, ಎಮ್ಮೆ ಇತ್ಯಾದಿಗಳೆಲ್ಲ ಅಲ್ಲಿ ಹುಟ್ಟಿದೆ.
ತಾಮ್ರ ಅನ್ನುವ ಹೆಂಡತಿಯಲ್ಲಿ ಹದ್ದು ಇತ್ಯಾದಿಗಳು ಹುಟ್ಟಿದೆ. ಮುನಿ ಎಂಬ ಹೆಂಡತಿಯಲ್ಲಿ ಅಪ್ಸರಾಸ್ತ್ರೀಯರು ಹುಟ್ಟಿದ್ದಾರೆ. ಕ್ರೋಧವಶ ಎಂಬ ಹೆಂಡತಿಯಲ್ಲಿ ಸರ್ಪಗಳು ಹುಟ್ಟಿದೆ. ಇಳಾ ಎಂಬ ಕಶ್ಯಪರ ಹೆಂಡತಿಯಲ್ಲಿ ಗಿಡಮರಗಳೆಲ್ಲ ಅವಳಲ್ಲಿ ಹುಟ್ಟಿದೆ. ಸುರಸ ಎಂಬ ಹೆಂಡತಿ ಅವರಲ್ಲಿ ಯಾತುಧಾನರು. ಅರಿಷ್ಟ ಎಂಬ ಹೆಂಡತಿ ಅವರಲ್ಲಿ ಗಂಧರ್ವರು. ಕಾಷ್ಠ ಎಂಬ ಹೆಂಡತಿ ಅವರಲ್ಲಿ ಇನ್ನನೇಕ ಪ್ರಾಣಿಗಳೆಲ್ಲ ಹುಟ್ಟಿದೆ. ಧನು ಅನ್ನುವ ಹೆಂಡತಿಯಲ್ಲಿ ದಾನವರೆಲ್ಲ ಹುಟ್ಟಿದ್ದಾರೆ. ಆ ದಾನವರಲ್ಲಿ ವಿಪ್ರಚಿತ್ತಿ, ಪುಲೋಮ ಇತ್ಯಾದಿ ಅನೇಕ ಜನರೆಲ್ಲ ಇದ್ದಾರೆ. ಅವರ ವಿಶೇಷ ವಿವರವನ್ನೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಆಮೇಲೆ ಅದಿತಿ, ಆ ಅದಿತಿಯಲ್ಲಿ ಸಾಕ್ಷಾತ್ ವಾಮನ ರೂಪಿಯಾದಂತಹ ಭಗವಂತ ಅವತಾರ ಮಾಡಿದ್ದಾನೆ. ಆ ಅದಿತಿಗೆ 12 ಜನ ಆದಿತ್ಯರು, ದ್ವಾದಶಾದಿತ್ಯರು ಅಂತ ಕೇಳ್ತೀರಿ. ವಿವಸ್ವಾನ್, ಅರ್ಯಮ, ಪೂಷಾ, ತ್ವಷ್ಟ, ಸವಿತಾ, ಭಗ, ಧಾತ, ವಿಧಾತ, ವರುಣ, ಮಿತ್ರ, ಶಕ್ರ, ಉರುಕ್ರಮ ಹೀಗೆ ಆಗಿದ್ದಾರೆ. ವಿವಸ್ವಾನ್ ಅಂದರೆ ಸೂರ್ಯ. ಆ ಸೂರ್ಯನಿಗೆ ಸಂಜ್ಞಾ ಎಂಬ ಹೆಂಡತಿಯಲ್ಲಿ 3 ಜನ ಮಕ್ಕಳಾಗ್ತಾರೆ. ಶ್ರಾದ್ದದೇವ, ಶ್ರಾದ್ದದೇವ ಅಂದರೆ ಈ ವೈವಸ್ವತ ಮನು, ಅವನನ್ನೇ ಶ್ರಾದ್ದದೇವ ಅಂತ ಕರೆಯೋದು ಅವನು. ಮತ್ತು ಯಮ, ಯಮಿ ಇವರಿಬ್ಬರು ಅವರಲ್ಲಿ ಹುಟ್ಟುತ್ತಾರೆ. ಆ ಸೂರ್ಯನಿಗೇನೆ ಈ ಸಂಜ್ಞಾನೆ ಕುದುರೆ ರೂಪವನ್ನು ತೆಗೆದುಕೊಂಡಿರ್ತಾಳೆ. ಆಗ ಅವಳಲ್ಲಿ ಹುಟ್ಟಿದವನು ಅಶ್ವಿನಿ ದೇವತೆಗಳು ಅವರಲ್ಲಿ ಹುಟ್ಟುತ್ತಾರೆ. ಆಮೇಲೆ ವಿವಸ್ವ, ಅವನಿಂದ ಛಾಯಾ, ಸೂರ್ಯನ ಹೆಂಡತಿ ಛಾಯಾ, ಅವಳಲ್ಲಿ ಶನೈಶ್ಚರ ಹಾಗೂ ಸಾವರ್ಣಿಮನು, ತಪತಿ ಇವರೆಲ್ಲ ಹುಟ್ಟುತ್ತಾರೆ. ಅರ್ಯಮ ಅನ್ನುವ ದೇವತೆಯಿಂದ ಮಾತೃಕಾಗಳೆಲ್ಲ ಹುಟ್ಟುತ್ತಾರೆ. ಮನುಷ್ಯರೆಲ್ಲ ಹುಟ್ಟಿದ್ದು ಈ ಅರ್ಯಮ ಎಂಬಂತಹ ದ್ವಾದಶ ಆದಿತ್ಯರಲ್ಲಿ ಒಬ್ಬರಿಂದ. ಆಮೇಲೆ ತ್ವಷ್ಟ, ಆ ತ್ವಷ್ಟ ಅನ್ನುವನ ಹೆಂಡತಿಯೇನೆ ರಚನಾ ಅಂತ. ಆ ರಚನಾ ಅನ್ನೋಳು ದೈತ್ಯರ ಮಗಳು, ಒಬ್ಬ ದೈತ್ಯನ ಮಗಳವಳು. ಆ ರಚನಾಳನ್ನು ವಿವಾಹ ಆಗ್ತಾನೆ. ಆ ತ್ವಷ್ಟ ಮತ್ತು ರಚನಾಲಲ್ಲಿ ಹುಟ್ಟಿದವರೇನೆ ವಿಶ್ವರೂಪ. ಆ ವಿಶ್ವರೂಪನನ್ನು ತನ್ನ ಪೌರೋಹಿತ್ಯಕ್ಕಾಗಿ ಇಂದ್ರ ಬಯಸಿದ ಎಂಬುದಾಗಿ ಶುಕಾಚಾರ್ಯರು ಹೇಳ್ತಾರೆ. ಆಗ ಪರೀಕ್ಷಿತ್ ಪ್ರಶ್ನೆ ಮಾಡ್ತಾನೆ, ಅಲ್ಲ ಬೃಹಸ್ಪತ್ಯಾಚಾರ್ಯರಂತಹ ಬೃಹಸ್ಪತ್ಯಾಚಾರ್ಯರಿದ್ದಾಗ ಆ ದೈತ್ಯರ ವಂಶದಲ್ಲಿ ಹುಟ್ಟಿದ ಅವರನ್ನು ವಿಶ್ವರೂಪಾಚಾರ್ಯರನ್ನು ಯಾಕೆ ಪಡೆದ, ಅದನ್ನು ವಿಸ್ತಾರವಾಗಿ ಹೇಳಿ ಎಂದಾಗ ಆ ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಂದ್ರಸ್ತ್ರಿಭುವನೈಶ್ವರ್ಯ ಮದೋಲ್ಲಂಘಿತ ಸತ್ಪದ. ಇಂದ್ರನಿಗೆ 3 ಲೋಕದ ರಾಜ ಇಂದ್ರ ಆದ. ಭಾರೀ ಐಶ್ವರ್ಯ, ದಿನಾ ಸಿಂಹಾಸನದ ಮೇಲೆ ಕೂಡೋದೇನು, ಎಲ್ಲ ದೇವತೆಗಳೆಲ್ಲ ಸ್ತೋತ್ರ ಮಾಡೋದು, ಗಂಧರ್ವರು ನರ್ತನ ಮಾಡೋದು, ಭಾರಿ ಆನಂದದಿಂದ ಇದ್ದಾನೆ. ಭಾರಿ ಮದ ಬಂದುಬಿಡ್ತು, ನನ್ನಂತಹ ದೊಡ್ಡ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ ಅನ್ನೋ ಹಾಗೆ ಕೂತಿದ್ದಾನೆ. ಒಂದು ದಿನ ಬೃಹಸ್ಪತ್ಯಾಚಾರ್ಯರು ಬಂದರು. ಬೃಹಸ್ಪತ್ಯಾಚಾರ್ಯರು ಬಂದರೆ ನಾಭ್ಯನಂದತ ಸಂಪ್ರಾಪ್ತಂ ಪ್ರತ್ಯುತ್ಥಾನಾಸನಾದಿಭಿ ಯದ್ಯಪಿ ಬೃಹಸ್ಪತ್ಯಾಚಾರ್ಯರು ತಾರತಮ್ಯದಲ್ಲಿ ಇಂದ್ರನಿಗಿಂತಲೂ ತುಂಬ ಚಿಕ್ಕವರಿರಬಹುದು, ಆದರೆ ಬ್ರಾಹ್ಮಣರು ಗುರುಗಳು ಅಂತವರಿಗೆ ಸ್ಥಾನ ಕೊಟ್ಟದ್ದರಿಂದಾಗಿ ಅವರು ಬಂದಾಗ ಎದ್ದು ಹೋಗಿ ಸತ್ಕಾರ ಮಾಡಿ ಕರ್ಕೊಂಡು ಬರಬೇಕಾಗಿತ್ತು. ಇವನು ಮಾಡಲಿಲ್ಲ, ಹಾಗೆ ಕೂತಿದ್ದಾನೆ. ಹಾಗೆ ಕೂತ್ರೆ ಬೃಹಸ್ಪತ್ಯಾಚಾರ್ಯ ಏನೂ ಮಾತಾಡಲಿಲ್ಲ, ಸುಮ್ಮನೆ ಮನೆಗೆ ತಿರುಗಿ ಬಂದುಬಿಟ್ರು. ಏನೂ ಮಾತಾಡಲಿಲ್ಲ, ತಿರುಗಿ ಮನೆಗೆ ಬಂದಿದ್ದಾರೆ. ಬೃಹಸ್ಪತ್ಯಾಚಾರ್ಯ ಇನ್ನೂ ಆ ಮೇನ್ ಡೋರ್ ಕ್ರಾಸ್ ಆಗಿದ್ದಾರೋ ಇಲ್ಲೋ, ಇಂದ್ರನಿಗೆ ಭಾರಿ ಪಶ್ಚಾತ್ತಾಪವಾಗ್ತಾನೆ. ಅಹೋ ಮಯ ಅಸಾಧು ಕೃತಾಂ, ಎಂಥ ತಪ್ಪು ಮಾಡಿಬಿಟ್ಟೆ, ಏನು ಅನ್ಯಾಯ ಮಾಡಿಬಿಟ್ಟೆ, ಐಶ್ವರ್ಯದಿಂದ ಮತ್ತನಾಗಿ ಗುರುಗಳನ್ನು ಅವಮಾನ ಮಾಡಿದನಲ್ಲ ಅಂತ ದುಃಖ ಪಡ್ತಾ ಇದ್ದಾನೆ. ಇಂದ್ರ ಒಂದು ಮಾತನ್ನು ಹೇಳ್ತಾನೆ. ಕೆಲವರೆಲ್ಲ ಏನೇನೋ ಧರ್ಮಶಾಸ್ತ್ರ ಹೇಳ್ತಾರೆ. ಏನಂತ, ರಾಜನು ಸಿಂಹಾಸನದ ಮೇಲೆ ಕೂತಾಗ ಯಾರು ಬಂದರೂ ಏಳಬಾರದು ಅಂತೇನೋ ಹೇಳ್ತಾರೆ ಧರ್ಮಶಾಸ್ತ್ರ. ಗೊತ್ತಿಲ್ಲ ಅವರಿಗೆ. ಬ್ರಾಹ್ಮಣರು ಬಂದಾಗ, ಗುರುಗಳು ಬಂದಾಗ ಎದ್ದು ನಿಲ್ಲೇಬೇಕು. ಎಂಥ ಆಸನದಲ್ಲೇ ನೀನು ಕೂತಿರು. ಏ ಪಾರಮೇಷ್ಠಧಿಷಣಂ ಅಧಿತಿಷ್ಠನ್ನ ಕಶ್ಚನ ಪ್ರತ್ಯುತಿಷ್ಠೇದಿತಿ ಬ್ರೂಯು ಧರ್ಮಂ ತೇನ ಪರಂ ವಿದುಹು. ಅವರಿಗೆ ಸರಿಯಾಗಿ ಧರ್ಮವೇ ಗೊತ್ತಿಲ್ಲ. ಕೆಲವರೆಲ್ಲ ಬಹಳ ಚೆನ್ನಾಗಿ ಹೇಳ್ತಾನೆ ಇಂದ್ರ. ಕೆಲವರೆಲ್ಲ ಏನೇನೋ ಧರ್ಮಗಳನ್ನು ಉಪದೇಶ ಮಾಡಿಬಿಡ್ತಾರೆ. ಆ ಧರ್ಮ ನಿಜ ಅಂತ ಹೇಳಿ ಅದನ್ನು ನಂಬಿ ಅವರು ಬೆನ್ನು ಹತ್ತಿದರೆ ನಮ್ಮೆಲ್ಲರ ಪರಿಸ್ಥಿತಿ ಏನಾಗತ್ತೆ ಗೊತ್ತಾ? ಸಮುದ್ರವನ್ನು ದಾಟಬೇಕು ಅಂತ ಹೇಳಿ ಉಸುಕಿನ ಹಡಗಿನಲ್ಲಿ ಕೂತು ಸಮುದ್ರವನ್ನು ದಾಟಿದಂತೆ ಆಗತ್ತೆ. ಆದ್ದರಿಂದ ಇಂಥವರ ಮಾತನ್ನು ಕೇಳಬೇಡಿ ಅಂತ ಬಹಳ ಪಶ್ಚಾತ್ತಾಪವನ್ನು ಪಟ್ಟು, ಏನಾದರಾಗಲಿ ನಾನು ನೇರವಾಗಿ ಬೃಹಸ್ಪತ್ಯಾಚಾರ್ಯರ ಮನೆಗೆ ಹೋಗಿ ಕಾಲಿಗೆ ಬಿದ್ದು ಕ್ಷಮಾಪಣೆಯನ್ನು ಕೇಳಿಕೊಳ್ತೇನೆ ಅಂತ ಇಂದ್ರ ಮನಸ್ಸಿನಲ್ಲಿ ಅಂದುಕೊಂಡ. ಇಂದ್ರ ಮನಸ್ಸಿನಲ್ಲಿ ಅಂದುಕೊಂಡ ಬೃಹಸ್ಪತ್ಯಾಚಾರ್ಯರು ಅದೃಶ್ಯರಾಗಿಬಿಟ್ಟು ಮನೆಗೆ ಬಂದು ನೋಡ್ತಾನೆ, ಬೃಹಸ್ಪತ್ಯಾಚಾರ್ಯ ಇಲ್ಲ. ಎಲ್ಲಿ ಹುಡುಕಿದ್ರು ಬೃಹಸ್ಪತ್ಯಾಚಾರ್ಯ ಸಿಗ್ತಾ ಇಲ್ಲ.
ಬೃಹಸ್ಪತ್ಯಾಚಾರ್ಯಗೆ ಬಹಳ ಸಮಾಧಾನ ಆಗಿತ್ತು. ಇವನು ಬಂದು ಕಾಲಿಗೆ ಬಿದ್ದರೆ, ಕಾಲಿಗೆ ಬಿದ್ದ ಮೇಲೆ ಆಗಲಿ ಒಳ್ಳೆಯದಾಗಲಿ ಅಂತ ಅಂದುಬಿಟ್ರೆ ಅದಕ್ಕೆ ಬೇಡವೇ ಬೇಡ ಅಂತ ಹೇಳಿ ಬೃಹಸ್ಪತ್ಯಾಚಾರ್ಯರು ಕಣ್ಣಿಗೆ ಕಾಣದೇ ಇದ್ದಂತೆ ಅದೃಶ್ಯರಾಗಿ ಬಿಟ್ಟಿದ್ದ. ಅದೃಶ್ಯರಾಗಿದ್ದಾರೆ. ಈ ವಿಷಯ ನೋಡಿ ಗೊತ್ತಾಯಿತು. ಅಲ್ಲಿ ಎಲ್ಲ ಸ್ಪೈಗಳನ್ನು ಇಟ್ಟಿದ್ದರು ದೈತ್ಯರು. ಅವರಿಗೆ ಗೊತ್ತೇ ಆಯಿತು, ಓ ಬೃಹಸ್ಪತ್ಯಾಚಾರ್ಯರಿಗೆ ಅವಮಾನ ಮಾಡಿದ್ದಾನೆ ಇಂದ್ರ, ಬೃಹಸ್ಪತ್ಯಾಚಾರ್ಯರು ಸ್ವರ್ಗವನ್ನು ಬಿಟ್ಟು ಹೋಗಿದ್ದಾರೆ, ನಡಿರೆ ಹಾಗಿದ್ದರೆ ಅಂತ ಹೇಳಿ ಶುಕ್ರಾಚಾರ್ಯರನ್ನು ಗುರುಗಳನ್ನು ಮಾಡಿ ಅವರ ಉಪಾಸನೆಯನ್ನು ಮಾಡಿ ಅವರನ್ನು ಭಕ್ತಿಯಿಂದ ಒಲಿಸಿಕೊಂಡು ದೈತ್ಯರೆಲ್ಲರೂ ಸೇರಿ ದೇವತೆಗಳ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ಎಲ್ಲರನ್ನು ಓಡಿಸಿಬಿಟ್ರು ಸ್ವರ್ಗದಿಂದ ಓಡಿಸಿ ಬಂದು ಕೂತ. ಆಮೇಲೆ ಅಹೋಬತ ಸುರಶ್ರೇಷ್ಠ ಇವರೆಲ್ಲರೂ ಮತ್ತೆ ಸೇರಿ ಹೋದರು ಬ್ರಹ್ಮದೇವರ ಹತ್ರ ಹೋದರು. ಬ್ರಹ್ಮದೇವರಂದರು, ಏನು ಕೆಟ್ಟ ಕೆಲಸ ಮಾಡಿದ್ರು ಮಾರಾಯ, ಯಾಕೆ ಹೀಗೆ ಮಾಡಿದ್ರಿ? ನೋಡ್ರಿ ಆ ದೈತ್ಯರು ಹೇಗೆ ಶುಕ್ರಾಚಾರ್ಯರನ್ನು ಗುರುಗಳನ್ನು ಒಲಿಸಿಕೊಂಡು ಯಾವ ರೀತಿಯಾಗಿ ದೃಪ್ತರಾಗಿದ್ದಾರೆ, ಬಲದಿಂದ ತುಂಬಿಕೊಂಡಿದ್ದಾರೆ. ನೀವು ಗುರುಗಳನ್ನು ಬಿಟ್ಟರೆ ನಿಮ್ಮ ಹಣೆ ಬರಹ ಹೀಗಾಯಿತು. ತದ್ವಿಶ್ವರೂಪಂ ಭಜತಾಶು ವಿಪ್ರಂ ತಪಸ್ವಿನಂ ತ್ವಾಷ್ಟ್ರಮಥಾತ್ಮವಂತಂ. ನೋಡಿ, ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃತಹಂ ತ್ವಿತಿ. ಬ್ರಹ್ಮದೇವರು ಹೇಳಬಹುದಾಗಿತ್ತು, ಸರಿ ನಾ ಬರ್ತೇನೆ, ನಿನಗೆ ಹೆಲ್ಪ್ ಮಾಡ್ತೇನೆ, ಏನು ದೈತ್ಯರು ನಿಮಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ತಾನೆ, ಬರ್ತೀವಿ ತಡಿ, ನಾನು ರುದ್ರ ಇಬ್ಬರು ಬಂದು ಯುದ್ಧ ಆಡಿ ಅವರನ್ನೆಲ್ಲ ಸೋರಿಸಿ ನಿನಗೆ ರಾಜ್ಯವನ್ನು ಕೊಟ್ಟು ಬಿಡ್ತೇನೆ ಅಂತ ಅನ್ನಲಿಲ್ಲ ಬ್ರಹ್ಮದೇವರು. ಏನು ಮಾಡಬೇಕು ನೀನು? ಗುರುಗಳ ಅವಮಾನ ಮಾಡಿದ್ದೀಯಲ್ಲ, ಹಾಗಾದರೆ ಮತ್ತೆ ಗುರುಗಳನ್ನೇ ಹೊಂದಬೇಕು. ನೀ ಗುರುಗಳನ್ನು ಮಾಡಿಕೋ. ಬೃಹಸ್ಪತ್ಯಾಚಾರ ಸಿಗ್ತಾ ಇಲ್ವಲ್ಲ, ಹಾಗಾದರೆ ತ್ವಷ್ಟೃವಿನ ಮಗ ವಿಶ್ವರೂಪ ಒಳ್ಳೆ ವಿದ್ವಾಂಸ, ಭಾರಿ ಶಕ್ತಿ ಇದೆ ಅವನಿಗೆ, ಅವನನ್ನು ನೀನು ಗುರುಗಳನ್ನಾಗಿ ಮಾಡಿಕೋ ಅಂತ ಹೇಳಿದಾಗ ಸರಿ ಅಂತ ಇವರೆಲ್ಲರೂ ಆ ವಿಶ್ವರೂಪನ ಮನೆಗೆ ಹೋಗ್ತಾರೆ. ವಿಶ್ವರೂಪನ ಮನೆಗೆ ಹೋಗಿ ಹೇಳ್ತಾರೆ, ನಾವು ಅತಿಥಿಗಳಾಗಿ ಬಂದಿದ್ದೇವೆ, ಅತಿಥಿ ಸತ್ಕಾರ ಮಾಡುವುದು ಎಲ್ಲರ ಕರ್ತವ್ಯ. ಕೆಲವು ಮಾತುಗಳನ್ನು ಹೇಳ್ತಾರೆ. ಮನುಷ್ಯ ಆಚಾರ್ಯೋ ಬ್ರಹ್ಮಣೋ ಮೂರ್ತಿ. ಒಬ್ಬ ಆಚಾರ್ಯ ಅಂದರೆ ಅವನು ಬ್ರಹ್ಮದೇವರ ಮುಖ್ಯ ಮೂರ್ತಿ ಇದ್ದಂತೆ, ಅವರ ಅಧಿಷ್ಠಾನ ಇದ್ದಂತೆ, ಅಷ್ಟು ಗೌರವವನ್ನು ಮಾಡಬೇಕು. ಪಿತಾಮೂರ್ತಿ ಪ್ರಜಾಪತೇ, ತಂದೆ ಅಂದರೆ ರುದ್ರದೇವರ ಮೂರ್ತಿ ಇದ್ದಂತೆ ಅಷ್ಟು ಗೌರವವನ್ನು ಅವನಿಗೆ ಕೊಡಬೇಕು. ಭ್ರಾತ ಮರುತ್ಪತೇರ್ಮೂರ್ತಿ, ಅಣ್ಣ ಅಂದರೆ ಮರುತ್ಪತಿ ವಾಯುದೇವರ ಅಧಿಷ್ಠಾನ ಇದ್ದ ಹಾಗೆ. ಮಾತಾ ಸಾಕ್ಷಾತ್ ಕ್ಷಿತೇಸ್ತನು, ತಾಯಿ ಅಂದರೆ ಭೂಮಿದೇವಿಯೇ ತಾಯಿಯಲ್ಲಿ ಇದ್ದಾಳೆ, ಅವಳ ಮೂರ್ತಿ ಭೂದೇವಿಯ ಮೂರ್ತಿ ಅವಳು ತಾಯಿ. ದಯಾಯ ಭಗಿನಿ ಮೂರ್ತಿ, ಅಕ್ಕ ತಂಗಿಯರು ಅಂದರೆ ದಯಾದೇವತೆಯ ಮೂರ್ತಿ ಅಕ್ಕ ತಂಗಿಯರು. ಧರ್ಮಸ್ಯ ಅತಿಥಿ ಸ್ವಯಂ, ಅತಿಥಿ ಅಂದರೆ ಧರ್ಮನ ಮೂರ್ತಿ. ಹಾಗಾಗಿ ನಾವೆಲ್ಲರೂ ಅತಿಥಿಯಾಗಿ ಬಂದಿದ್ದೇವೆ, ನಮಗೆ ನೀನು ಗೌರವವನ್ನು ಮಾಡು. ವೃಣೀಮಹೇತ್ವೋ ಉಪಾಧ್ಯಾಯಂ, ನೀನು ನಮಗೆ ಪುರೋಹಿತನಾಗಿ ಬರಬೇಕು. ಪುರೋಹಿತನಾಗಿ ಬರಬೇಕು ಅಂತ ಕೇಳಿದ ಕೂಡಲೇ ಅವರಂತಾರೆ, ವಿಗರ್ಹಿತಂ ಧರ್ಮಶೀಲೈ ಬ್ರಹ್ಮವರ್ಚ ಉಪವ್ಯಯಂ. ಪೌರೋಹಿತ್ಯನ ಆಗೋದಿಲ್ಲ ಅಂತನೋ. ಏನು ಪುರೋಹಿತ ಆಗೋದೆ ಅಂದರೆ ಸರಳನ? ನಾನು ಪೌರೋಹಿತ್ಯವನ್ನು ಮಾಡಿಸಿದೆ ಅಂದರೆ ನನ್ನ ಬ್ರಹ್ಮವರ್ಚಸ್ಸೆಲ್ಲ ಹಾಳಾಗತ್ತೆ. ನಾನು ನಿಷ್ಕಾಮವಾಗಿ ಏಕಾಂತದಲ್ಲಿ ಧರ್ಮವನ್ನು ಮಾಡಬೇಕೇ ಹೊರತು ಪೌರೋಹಿತ್ಯವನ್ನು ನಾನು ಮಾಡಿಸೋದಿಲ್ಲ, ಅದರಿಂದ ನನ್ನ ಬ್ರಹ್ಮವರ್ಚಸ್ಸು ಹಾಳಾಗತ್ತೆ ಅಂತ ಹೇಳ್ತಾನೆ. ಅಷ್ಟು ಹೇಳಿ ಅಷ್ಟೂ ಮೀರಿ ನೀವು ದೊಡ್ಡವರು, ನನ್ನ ಪಿತೃಸ್ಥಾನದಲ್ಲಿ ಇದ್ದೀರಿ, ಪಿತೃಸ್ಥಾನದಲ್ಲಿ ಇದ್ದ ನೀವು ಕೇಳಿದಾಗ ಇಲ್ಲ ಅನ್ನೋದಕ್ಕಾಗೋದಿಲ್ಲ, ಆದ್ದರಿಂದ ಅವಶ್ಯವಾಗಿ ನಾನು ಮಾಡ್ತೇನೆ ಅಂತ ಒಪ್ಪಿಕೊಂಡಿದ್ದಾನೆ. ಒಪ್ಪಿಕೊಂಡ ಮೇಲೆ ಏನು ಮಾಡಿದ? ಆ ಶುಕ್ರಾಚಾರ್ಯರ ಹತ್ತಿರ ಒಂದು ವಿದ್ಯೆ ಇತ್ತು. ಆ ಶುಕ್ರಾಚಾರ್ಯರು ಆ ವಿದ್ಯೆಯನ್ನು ಯಾರಿಗೂ ಕೊಟ್ಟಿರಲಿಲ್ಲ, ಮೊಚ್ಚಿ ಇಟ್ಕೊಂಡಿದ್ರು. ಇವನು ಹೋಗಿ ಸ್ವಲ್ಪ ಹಾಗೆ ಹೀಗೆ ತಾಯಿ ವಶೀಲಿ ಹಚ್ಕೊಂಡು ಆ ದೈತ್ಯರ ಇದರಲ್ಲೆಲ್ಲ ಪ್ರವೇಶ ಮಾಡಿ ಆ ವಿದ್ಯೆಯನ್ನು ಆಚ್ಛಾದ್ಯ, ಅದನ್ನು ಕದ್ದುಕೊಂಡು ಬಂದು ಆ ವಿದ್ಯೆಯನ್ನು ಇಂದ್ರನಿಗೆ ಉಪದೇಶವನ್ನು ಮಾಡ್ತಾನೆ. ಅದೇ ನಾರಾಯಣ ವರ್ಮ ಎಂಬಂತಹ ವಿದ್ಯೆ. ನಾರಾಯಣಾತ್ಮಿಕ ಅಜೈಷೀದ್ ವೃಷಭಸ್ತಾತ ಸಿಂಹ ಕ್ಷುದ್ರ ಮೃಗಾನಿವ. ಯಾವಾಗ ನಾರಾಯಣ ವರ್ಮವನ್ನು ಉಪದೇಶ ಮಾಡಿ ಆ ನಾರಾಯಣ ವರ್ಮದ ಕವಚವನ್ನು ಇಂದ್ರನಿಗೆ ತೊಡಿಸಿದನೋ, ಇಂದ್ರನಿಗೆ ಮತ್ತೆ ಶಕ್ತಿ ಬಂದಿದೆ. ಇಂದ್ರ ಹೋಗಿ ಎಲ್ಲ ದೈತ್ಯರನ್ನು ಸೋಲಿಸಿ ತಾನು ರಾಜ್ಯವನ್ನು ಪಡೆದಿದ್ದಾನೆ. ಹೀಗೆ ಆ ನಾರಾಯಣ ವರ್ಮದ ಮಹತ್ವ ಇದೆ ಅಂತ ಹೇಳಿದಾಗ ನಾರಾಯಣ ವರ್ಮದ ಬಗ್ಗೆ ತಿಳಿಸಿಕೊಡಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ನಾರಾಯಣ ವರ್ಮ ಬಹಳ ಅದ್ಭುತವಾದಂತಹ ಮಂತ್ರ, ಬಹಳ ಶ್ರೇಷ್ಠವಾದಂತಹ ಮಂತ್ರ. ಅದನ್ನು ವಿಸ್ತಾರವಾಗಿ ಹೇಳ್ತಾರೆ.
ಅದರ ಕೇವಲ ಸ್ಮರಣೆಯನ್ನು ಮಾಡಿಬಿಡೋಣ ಅಷ್ಟೇ. ನಿತ್ಯ ಅನ್ಲಿಕ್ಕಾಗೋದಿಲ್ಲ. ಅನೇಕರು ಪ್ರತಿನಿತ್ಯ ಪಾರಾಯಣ ಮಾಡ್ತಾರೆ, ಇಲ್ಲ ಅಂತಲ್ಲ, ಕೆಲವರಿಗೆ ಸಾಧ್ಯವಿಲ್ಲ. ಹಾಗಾಗಿ ಅದನ್ನು ಸ್ಮರಣೆ ಮಾಡೋಣ. ಹರಿರ್ವಿಧದ್ಯಾನ್ಮಮ ಸರ್ವರಕ್ಷಾಂ ನ್ಯಸ್ತಾಂಗ್ರಿ ಪದ್ಮಪತಗೇಂದ್ರ ಪೃಷ್ಠೆ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾಂ ದಧಾನೋಷ್ಟ ಗುಣೋಷ್ಟ ಬಾಹು. ಮೊದಲನೆಯದಾಗಿ ಗರುಡಾರೂಢನಾದ 8 ಕೈಗಳುಳ್ಳಂತಹ ಆ ನಾರಾಯಣ ನಮ್ಮನ್ನು ಎಲ್ಲ ರೀತಿಯಿಂದಲೂ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಒಂದೊಂದು ಕಡೆ ಒಂದೊಂದು ಭಗವಂತನ ರೂಪ ನಮ್ಮನ್ನು ರಕ್ಷಿಸಲಿ. ಎಷ್ಟು ಚೆನ್ನಾಗಿದೆ ಅಂದರೆ, ಇದನ್ನೇನಾದರೂ ನಾವು ಪಠನೆ ಮಾಡಿ ಇದನ್ನು ನಂಬಿ ಶ್ರದ್ಧೆಯನ್ನು ಇಟ್ಟು ದೇವರು ನಮಗೆ ಅನುಗ್ರಹವನ್ನು ಮಾಡಿದರೆ ನಮ್ಮ ಕೈ ಹಿಡಿಯೋರೇ ಇಲ್ಲ. ಯಾರೂ ನಮ್ಮ ಕೈ ಹಿಡಿಯೋರಿಲ್ಲ, ಯಾರೂ ನಮ್ಮ ಕೈಗೆ ಎದುರು ಮಾಡೋರಿಲ್ಲ, ನಮ್ಮನ್ನು ಅಡ್ಡಗಟ್ಟೋರಿಲ್ಲ. ಅಷ್ಟು ಅದ್ಭುತವಾದಂತಹ ಮಂತ್ರ. ಅನೇಕ ಪ್ರಾರ್ಥನೆಯನ್ನು ಮಾಡ್ತಾರೆ. ನೀರಿನಲ್ಲಿ ಮತ್ಸ್ಯರೂಪಿಯಾದ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ. ಇದರಲ್ಲಿ 2 ತಿಳಿದುಕೊಂಡ್ಬಿಡಿ, ಪ್ರತಿ ಬಾರಿ ನಾನು ಹೇಳೋದಿಲ್ಲ. ಒಂದು ಪ್ರಿಕಾಷನ್, ಇನ್ನೊಂದು ಕ್ಯೂರ್. ನೀರಲ್ಲಿ ನಾನು ಬಿದ್ದು ತೊಂದರೆಯಾಗುವುದನ್ನು ಮತ್ಸ್ಯ ಅದರಿಂದ ನನ್ನನ್ನು ರಕ್ಷಣೆ ಮಾಡಲಿ, ಅಥವಾ ಅಕಸ್ಮಾತ್ ನೀರಿನಿಂದ ನನಗೇನಾದರೂ ತೊಂದರೆಯಾಗಿದ್ದರೆ ಆಮೇಲೆ ಅದನ್ನು ಪರಿಹಾರ ಮಾಡಲಿ. ಈಗ ವಾಟರ್ ಇನ್ಫೆಕ್ಷನ್ ಅಂತ ಅಂತಾರಲ್ಲ, ವಾಟರ್ ಇನ್ಫೆಕ್ಷನ್ ಆದರೆ ಮತ್ಸ್ಯರೂಪಿಯಾದ ಭಗವಂತ ಅದನ್ನು ಪರಿಹಾರ ಮಾಡಲಿ. ಹೀಗೆ ಎಲ್ಲ ಕಡೆಗೆ ತಿಳಿದುಕೊಳ್ಳಬೇಕು. ನೀರಿನಲ್ಲಿ ನೀರಿನಿಂದ ದೇವರು ನನ್ನ ಮತ್ಸ್ಯರೂಪಿಯಾದ ಭಗವಂತ ರಕ್ಷಣೆ ಮಾಡಲಿ. ಸ್ಥಳ, ನೆಲದ ಮೇಲೆ ವಾಮನ ರೂಪಿ, ಅಲ್ಲಿ ಬರುವ ಆಪತ್ತುಗಳಿಂದ ವಾಮನ ರೂಪಿಯಾದ ಭಗವಂತ ರಕ್ಷಣೆ ಮಾಡಲಿ. ಆಕಾಶದಲ್ಲಿ ಸಂಚಾರ ಮಾಡಬೇಕಾದರೆ, ಫ್ಲೈಟಲ್ಲಿ ಹೋಗಬೇಕಾದರೆ ತ್ರಿವಿಕ್ರಮ ರೂಪಿಯಾದ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ. ದುರ್ಗ, ದೊಡ್ಡ ದೊಡ್ಡ ಕೋಟೆಗೋಡೆಗಳು, ಅರಣ್ಯ, ಯುದ್ಧದ ಪ್ರಸಂಗ, ಯಜ್ಞಯಾಗಾದಿಗಳ ಸಂದರ್ಭದಲ್ಲಿ ನರಸಿಂಹದೇವರು ನಮ್ಮನ್ನು ರಕ್ಷಣೆ ಮಾಡಲಿ. ದಾರಿಯಲ್ಲಿ ಹೋಗಬೇಕಾದರೆ ಬರುವ ಆಪತ್ತುಗಳಿಂದ ವರಾಹದೇವರು ನಮ್ಮನ್ನು ರಕ್ಷಣೆ ಮಾಡಲಿ. ಪರ್ವತದಲ್ಲಿ ಇದ್ದಾಗ ಪರಶುರಾಮ ದೇವರು ನಮ್ಮನ್ನು ರಕ್ಷಣೆ ಮಾಡಲಿ. ಬ್ರಾಹ್ಮಣರ ಮಧ್ಯದಲ್ಲಿ ನಾನು ಇದ್ದಾಗ ನನ್ನಿಂದ ಬ್ರಾಹ್ಮಣರಿಗೆ ಅವಮಾನ ಆಗದೇ ಇದ್ದಂತೆ ರಾಮದೇವರು ನನ್ನನ್ನು ರಕ್ಷಣೆ ಮಾಡಲಿ. ಅಥವಾ ನಾನಾ ತರಹದ ವಿಪ್ರವಾಸ, ನಾನಾ ತರಹದ ಪ್ರವಾಸಗಳು, ಬೇರೆ ಬೇರೆ ರೀತಿಯ ಪ್ರವಾಸಗಳಿದೆ. ಪ್ರವಾಸಗಳು ಅನೇಕ ರೀತಿ ಇದೆ. ಯುದ್ಧಕ್ಕಾಗಿ ಪ್ರವಾಸ, ಮೋಜಿಗಾಗಿ ಪ್ರವಾಸ, ತೀರ್ಥಯಾತ್ರೆ, ಹೀಗೆ ಅನೇಕ ಪ್ರವಾಸಗಳಿದೆ. ಎಲ್ಲ ಪ್ರವಾಸಗಳಲ್ಲಿಯೂ ರಾಮದೇವರು ನನ್ನನ್ನು ರಕ್ಷಣೆ ಮಾಡಲಿ. ನನ್ನಿಂದ ಆಗುವ ಎಲ್ಲ ಪ್ರಮಾದಗಳು, ಶಾಸ್ತ್ರ ವಿರುದ್ಧವಾದ ಕರ್ಮಗಳು ನನ್ನಿಂದ ಆಗದೇ ಇದ್ದಂತೆ ನಾರಾಯಣ ನನ್ನನ್ನು ರಕ್ಷಣೆ ಮಾಡಲಿ. ಮದದ ಹಾಸ, ಅಟ್ಟಹಾಸ ಮಾಡಿ ಅಪಹಾಸ ಮಾಡಿ ಇನ್ನೊಬ್ಬರಿಗೆ ನಾನು ಅವಮಾನ ಮಾಡದೇ ಇದ್ದಂತೆ ನರ ನನ್ನನ್ನು ರಕ್ಷಣೆ ಮಾಡಲಿ. ಅಯೋಗ, ಪ್ರಾಣಾಯಾಮ ಇಲ್ಲ, ಶೌಚ ಇಲ್ಲ, ಆಚಮನ ಇಲ್ಲ, ಹೀಗೆಲ್ಲ ಆಗಿ ನಾನು ಹಾಳಾಗಬಾರದು ಅಂತ ಇದ್ದರೆ ದತ್ತರೂಪಿಯಾದ ಭಗವಂತ ನನ್ನನ್ನು ರಕ್ಷಣೆ ಮಾಡಲಿ. ನನ್ನ ನಾನಾ ತರಹದ ಕರ್ಮದ ಪಾಶ, ಅದರಿಂದ ಕಪಿಲ ರೂಪಿಯಾದ ಭಗವಂತ ರಕ್ಷಣೆ ಮಾಡಲಿ. ಅಯೋಗ್ಯವಾದ ಇಚ್ಛೆ ನನಗೆ ಬರಬಾರದು, ಸನತ್ಕುಮಾರ ರೂಪಿಯಾದ ಭಗವಂತ ರಕ್ಷಣೆ ಮಾಡಲಿ. ದಾರಿಯಲ್ಲಿ ಹೋಗಬೇಕಾದರೆ ಬೇಕಾದಷ್ಟು ದೇವತೆಗಳು ಇರ್ತಾರೆ. ಹನುಮಂತ ದೇವರ ಗುಡಿ ಇರುತ್ತೆ, ದೇವರ ಗುಡಿ ಇರುತ್ತೆ, ಲಕ್ಷ್ಮೀದೇವಿಯ ಗುಡಿ ಇರುತ್ತೆ. ವೇಗವಾಗಿ ಹೋಗ್ತಾ ಇರ್ತೇವೆ, ಕೆಳಗೆ ಇಳಿದು ನಮಸ್ಕಾರ ಮಾಡಬೇಕು, ಮಾಡಲಿಕ್ಕಾಗಲ್ಲ. ಈ ರೀತಿಯಾಗಿ ನಾನು ದಾರಿಯಲ್ಲಿ ದೇವತೆಗಳ ಅವಮಾನ ಮಾಡಿದ್ದರಿಂದ ಹಯಗ್ರೀವ ರೂಪಿಯಾದ ಭಗವಂತ ನನ್ನನ್ನು ರಕ್ಷಣೆ ಮಾಡಲಿ. ಅನೇಕ ದೇವತೆಗಳ ಪೂಜೆಯನ್ನು ಮಾಡ್ತೇವೆ. ಲಕ್ಷ್ಮೀ ಪೂಜೆ, ವಾಯುದೇವರ ಪೂಜೆ, ನವಗ್ರಹಗಳ ಪೂಜೆ, ಗಣಪತಿಯ ಪೂಜೆ, ಪಾರ್ವತಿಯ ಪೂಜೆ, ಈ ಎಲ್ಲ ಪೂಜೆ ಮಾಡಬೇಕಾದರೆ ಭಗವಂತನ ಕರ್ತೃತ್ವಾನುಸಂಧಾನ ಇಲ್ಲದೆ ಮಾಡಿದ್ದರೆ, ಇವರೆಲ್ಲರೂ ಭಗವಂತನ ಪರಿವಾರ ಅಂತ ತಿಳಿಯದೇ ಮಾಡಿದ್ದರೆ ಅದರಿಂದ ಬಂದ ಪಾಪವನ್ನು ಮಹಿದಾಸ ರೂಪಿಯಾದಂತಹ ಭಗವಂತ ರಕ್ಷಣೆ ಮಾಡಲಿ. ನರಕಕ್ಕೆ ಹೋಗದೇ ಇದ್ದಂತೆ ಕೂರ್ಮ ರೂಪಿಯಾದ ಭಗವಂತ ರಕ್ಷಣೆ ಮಾಡಲಿ. ಆಲಸ್ಯ, ಅತಿಯಾದ ಆಲಸ್ಯ ನನ್ನನ್ನು ಪೀಡಿಸ್ತಾ ಇದ್ದರೆ ಕೂರ್ಮರೂಪಿಯಾದ ಭಗವಂತ ನನ್ನನ್ನು ರಕ್ಷಣೆ ಮಾಡಲಿ. ಅಪಥ್ಯ, ಆರೋಗ್ಯ ರೋಗದಿಂದ ನನ್ನನ್ನು ಧನ್ವಂತರಿ ರೂಪ ಭಗವಂತ ರಕ್ಷಣೆ ಮಾಡಲಿ. ದ್ವಂದ್ವ ಭಯ, ಚಳಿ ಬಿಸಿಲು, ಹಸಿವು ಬಾಯಾರಿಕೆ ಇತ್ಯಾದಿಗಳಿಂದ ಋಷಭನಾಮಕನಾದ ಭಗವಂತ ರಕ್ಷಣೆ ಮಾಡಲಿ. ದುರ್ಜನರು ಪೀಡೆ ಕೊಡ್ತಾರೆ, ಏನೇನೋ ಅಪವಾದಗಳನ್ನು ಹಾಕ್ತಾರೆ, ಪೀಡೆಯನ್ನು ಕೊಡ್ತಾರೆ, ಚುಚ್ಚುತ್ತಾರೆ. ನಾನಾ ತರಹದ ಪೀಡೆ ದುರ್ಜನರಿಂದ ಆಗತ್ತೋ ಇಲ್ವೋ, ಯಜ್ಞನಾಮಕನಾದ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ. ನಮಗೆ ಸಿಟ್ಟು ಬರದೇ ಇದ್ದಂತೆ ಬಲರಾಮ ರೂಪಿಯಾದಂತಹ ಭಗವಂತ ರಕ್ಷಣೆ ಮಾಡಲಿ. ವೇದಶಾಸ್ತ್ರಗಳ ಅಜ್ಞಾನ ಇದೆ, ಏನು ಜ್ಞಾನವೇ ಇಲ್ಲ, ಅದರಿಂದ ಪಾಪ ಬರುತ್ತೆ. ಆ ಅಜ್ಞಾನ ಬರದೇ ಇದ್ದಂತೆ ವೇದವ್ಯಾಸ ರೂಪಿಯಾದ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ. ನಾನಾ ತರಹದ ದುಷ್ಟ ಜನರು ನಾನಾ ಮಾತುಗಳನ್ನು ಹೇಳ್ತಾರೆ. ದೇವರಿಲ್ಲ ಅಂತಾರೆ, ಧರ್ಮ ಇಲ್ಲ ಅಂತಾರೆ, ಶಾಸ್ತ್ರ ಸುಳ್ಳು ಅಂತಾರೆ. ಈ ತರಹದ ಪಾಖಂಡಿಗಳ ಮಾತನ್ನು ಕೇಳಿ
ಬಂದ ಪಾಪದಿಂದ ಬುದ್ಧ ರೂಪಿಯಾದ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ. ಕಲಿಯ ಪ್ರಭಾವ ಬಹಳ ಆಗ್ತಾ ಇದೆ, ಕಲ್ಕಿ ರೂಪಿಯಾದ ಭಗವಂತ ರಕ್ಷಣೆ ಮಾಡಲಿ. ಬೆಳಿಗ್ಗೆ ಗದಾಪಾಣಿಯಾದ ಕೇಶವ ರಕ್ಷಣೆ ಮಾಡಲಿ. ಇವೆಲ್ಲ ಒಂದು ದಿನಕ್ಕೆ 15 ಮುಹೂರ್ತಗಳು ಅಂತ ಇರುತ್ತೆ. ಅವೆಲ್ಲ ಪ್ರಾತಃ ಕಾಲ, ಸಂಗವ ಕಾಲ, ಮಧ್ಯಾಹ್ನ ಕಾಲ, ಅಪರಾಹ್ನ ಕಾಲ, ಆ ಎಲ್ಲ ಕಾಲಗಳಲ್ಲಿ ಇಡೀ ದಿನ ಕೇಶವನಿಂದ ಆರಂಭ ಮಾಡಿಕೊಂಡು ದಾಮೋದರನವನಿಗೆ ಎಲ್ಲ ರೂಪಗಳು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ. ತಾವೆಲ್ಲ ಇಲ್ಲಿ ಬಂದು ಕೂತು ಕೇಳಿದ್ದಕ್ಕಾಗಿ ತಮಗೂ ತಮ್ಮ ಅಂತರ್ಯಾಮಿಯಾದಂತಹ ಭಗವಂತನಿಗೂ ಅನೇಕ ನಮಸ್ಕಾರಗಳನ್ನು ತಿಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.